ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾದನು ವಿಜಯತೆ ಮಧ್ರುದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಿನ್ನೆಯ ಪ್ರವಚನದಲ್ಲಿ ನಾವು ಕೇಳಿದಂತೆ, ಯಾವಾಗ ಧರ್ಮರಾಜ ನನಗೆ ಈ ರಾಜ್ಯ ಬೇಡ, ನಾನು ಹೋಗಿ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ತಿಳಿಸಿದಾಗ ಅರ್ಜುನೋಪದೇಶ ಮಾಡಿದ, ಭೀಮಸೇನ ದೇವರು ಉಪದೇಶ ಮಾಡಿದರು. ಮುಂದೆ ನಕಲು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ದ. ಅವನು ಹೇಳ್ತಾನೆ, ತ್ಯಾಗ ಅಂತ ಯಾವ್ದು ಕರೆಸ್ಕೊಳ್ಳುತ್ತೆ ಅಂತ. ಎಲ್ಲವೂ ತಾನು ಒದಗಿ ಬಂದಾಗ, ರಾಜ್ಯ ನಮ್ಗೆ ಒದಗಿ ಬಂದಿದೆ, ನಮಗೆ ಸಮಯ ಬಂದಿದೆ, ಇಂತಹ ಸಮಯದಲ್ಲಿ ನಾವು ಅದನ್ನು ಚೆನ್ನಾಗಿ ವಿನಿಯೋಗ ಮಾಡಿಕೊಳ್ಳಬೇಕು. ಆ ರೀತಿಯಾಗಿ ವಿನಿಯೋಗ ಮಾಡಿ ಬಂದಂತಹ ದ್ರವ್ಯವನ್ನು ಚೆನ್ನಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಬಡವರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿದಾಗ ಇದೇನಾಗುತ್ತೆ, ನಿಜವಾಗಿಯೂ ತ್ಯಾಗ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ಬಿಟ್ಟು ಎಲ್ಲವಿನ್ನೊಂದು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ಅದೇನಾಗೋದಿಲ್ಲ, ತ್ಯಾಗ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಕುಲ ಹೇಳ್ತಾ ಇದ್ದಾನೆ, ಅಶ್ವಾನ್ ಗಾಶ್ಚೈವ ದಾಸೀಶ್ಚ ಕರೇಣುಶ್ಚ ಸುಲಂಕೃತ ಗ್ರಾಮಾನ್ ಜನಪದಾಂಶ್ಚೈವ ಕ್ಷೇತ್ರಾಣಿ ಚ ಗೃಹಾಣಿ ಚ ಅಂತ ನಾವೇನು ಮಾಡೋಣ, ನಮ್ಮಲ್ಲಿರುವಂತಹ ಸಂಪತ್ತಿನ ಬಹುಭಾಗ ದಾನ ಮಾಡಿಬಿಡೋಣ. ಆನೆ, ಕುದುರೆ, ಅನೇಕ ರೀತಿಯಂತಹ ಊರೇ ದಾನ ಮಾಡಿ, ಗ್ರಾಮಗಳನ್ನೇ ದಾನ ಮಾಡಿಬಿಡೋಣ. ಗ್ರಾಮನ್ ಜನಪದಾಂಶ ದೊಡ್ಡ ದೊಡ್ಡ ಕ್ಷೇತ್ರಗಳು ಅವನ್ನು ದಾನ ಮಾಡೋಣ. ಅದೇ ರೀತಿಯಾಗಿ ಗೃಹಾಣಿಚ ದೊಡ್ಡ ದೊಡ್ಡ ಮನೆಗಳನ್ನೇ ದಾನ ಮಾಡೋಣ. ಹೀಗೆ ಏನೇನು ದಾನ ಮಾಡಲಿಕ್ಕೆ ಅದು ಸಾಧ್ಯ ಇದೆನೋ ಏನಾಗುತ್ತೆ ಅವೆಲ್ಲವನ್ನು ಕೂಡ ದಾನ ಮಾಡೋಣ. ಆವಾಗ ಏನಾಗುತ್ತೆ, ಅದು ನಿಜವಾಗಿಯೂ ತ್ಯಾಗ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ಬಿಟ್ಟು ನೀನು ಹೋಗಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ರೆ ಅದು ಸರ್ವಥಾ ತ್ಯಾಗ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ರಾಜನಾದಂಥವರ ಪ್ರಧಾನ ಕರ್ತವ್ಯವೇನೇ ಒಂದು ದಾನ, ಇನ್ನೊಂದು ಅಶರಣ್ಯ, ಅಂದರೆ ತನಗೆ ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನು ರಕ್ಷಣೆ ಮಾಡೋದು. ಇವತ್ತು ಪ್ರಜೆಗಳಿಗೆ ರಕ್ಷಕರು ಅಂತಿರೋದು ಯಾರು? ನಾವಷ್ಟೇ. ದುರ್ಯೋಧನ ಇಲ್ಲ, ದುಶ್ಯಾಸನ ಇಲ್ಲ, ಯಾರೂ ಇಲ್ಲ. ರಾಜರ ಸಂತಾನ, ಕುರುಕ್ಷೇತ್ರದ ರಾಜ ಸಂತಾನ ಅಂತ ಇರೋದು ಯಾರ್ದು? ನಮ್ಮೊಬ್ಬರದ್ದು ಒಂದೇ. ಹಾಗಾಗಿ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಯಾರ ಮೇಲಿದೆ? ನಮ್ಮ ಮೇಲೆ ಇದೆ. 5 ಜನರ ಮೇಲೆ ಇದೆ. 5 ಜನರಲ್ಲಿ ಪ್ರಧಾನನಾದಂಥವನು ಯಾರು? ನೀವು ಧರ್ಮರಾಜ. ಹಾಗಾಗಿ ರಾಜ್ಯ ರಕ್ಷಣೆ ಬಿಟ್ಟು ನೀನೇ ಒಂದು ವೇಳೆ ಯಾರು ಕಾಡಿಗೆ ಹೋಗಿಬಿಟ್ರೆ ಅದೇನಾಗುತ್ತೆ, ಅದು ತ್ಯಾಗ, ಶ್ರೇಷ್ಠ, ಪುಣ್ಯ ಅಂತ ಕರ್ಸ್ಕೊಳ್ಳೋದಿಲ್ಲ ಹೊರತು ದೋಷಾಣಮೇವ ಭೋಕ್ತಾರಹ, ನೀನೇನಾಗ್ತೀಯ ದೊಡ್ಡ ದೋಷಿ ಅಂತ ಕರ್ಸ್ಕೊಳ್ತೀಯ ಹೊರತು ಅದರಿಂದ ಯಾವತ್ತೂ ಕೂಡ ನೀನು ನಸುಖಾನ ಅಂತ ಕದಾಚನ ಸುಖ ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದಾರೆ, ನೀನು ಯಾವ ಚಿಂತೆಯನ್ನು ಮಾಡಬೇಡ, ಮನೆ ಬಿಟ್ಟು ಹೋಗ್ತೀಯ ಅಂತ ಹೇಳ್ತಾ ಇದ್ದೀಯ. ಮನೆ ಬಿಟ್ಟು ಹೋದ ತಕ್ಷಣ ಏನಾಗೋದಿಲ್ಲ, ಸನ್ಯಾಸಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ಮನೆ ಇಲ್ಲದೇ ಇರುವಂಥ ಅನೇಕ ಜನ ಇದ್ದಾರೆ, ಜಗತ್ತಿನಲ್ಲಿ ಇದ್ದಾರೆ. ಅವರಿಗೆ ಮನೆಯೇ ಇಲ್ಲ. ನಿನಗಾದ್ರೂ ಮನೆ ಇದೆ ಅಂತ ಬಿಟ್ಟು ಹೋಗ್ತಿದೆಯಾ ಅರ್ಥ. ಜಗತ್ತಿನಲ್ಲಿ ಅನೇಕ ಜನರಿಗೆ ಮನೆಯೇ ಇಲ್ಲ, ಅವರು ಸನ್ಯಾಸಿಗಳಾಗ್ತಾರಾ? ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಪಾಲಿನ ಕರ್ತವ್ಯ ವಿಧೌ ವಿಪ್ರ ನಿಷೇವಿತೆ ಅಂತ ವಿಶೇಷವಾಗಿ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ
ಯಾವ ರೀತಿಯಾದ ಕಾರ್ಯವನ್ನು ಮಾಡಬೇಕೋ ಆ ಎಲ್ಲ ಕಾರ್ಯವನ್ನು ಮಾಡು, ಅದರಿಂದ ನಿನಗೂ ಕೀರ್ತಿ, ನಮ್ಮ ಎಲ್ಲರನ್ನು ಹಡೆದಂತಹ ಈ ಕುಂತಿಗೂ ಕೀರ್ತಿ, ನಮ್ಮ ತಂದೆಯಾದಂತಹ ಪಾಂಡುರಾಜನಿಗೂ ಕೀರ್ತಿ. ಹಾಗಾಗಿ ಮಕ್ಕಳಾದಂಥವರು ಯಾವ ರೀತಿ ಇರಬೇಕು ಅಂದರೆ ತಮ್ಮ ತಂದೆ ತಾಯಿಗಳ ಕೀರ್ತಿ ಬೆಳೆಸಬೇಕು ಅಂತ, ಇವತ್ತು ಅಳಿಸಬಾರದು. ಹಾಗಾಗಿ ನೀನು ಇವತ್ತು ಒಂದು ವೇಳೆ ಹೇಡಿ ಅಂತ ಕಾಡಿಗೆ ಹೋಗಿಬಿಟ್ರೆ ಅದರ ಕೆಟ್ಟ ಹೆಸರು ನಿನಗೂ ಬರುತ್ತೆ. ನಿನಗೆ ಮಾತ್ರ ಅಲ್ಲ, ಇಂತಹ ಹೇಡಿಯಾದಂತಹ ಮಗನಿಗೆ ಜನ್ಮ ಕೊಟ್ಟು ಬಿಟ್ಲು ಅಂತ ಕುಂತಿಗೂ ಕೆಟ್ಟ ಹೆಸರು ಬರುತ್ತೆ. ಗಂಡನಾದಂತಹ ಕುಂತಿ ಗಂಡ ತಂದೆಯಾದಂತಹ ಯಾವ ಪಾಂಡು ಮಹಾರಾಜನು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಸರ್ವಥಾ ಈ ರೀತಿಯಾಗಿ ಮಾಡಬೇಡ. ಕ್ಷಾತ್ರೇಣ ಧರ್ಮ ಪರಾಕ್ರೇಣ ಎಂಬುದಾಗಿ ನಿನ್ನ ಕ್ಷತ್ರಿಯ ಪರಾಕ್ರಮವನ್ನು ತೋರಿಸು, ಅದರಿಂದಾಗಿ ನೀನೇ ಮಾಡು. ನಾಕಸ್ಯ ಪೃಷ್ಠೇಸಿ ನರೇಂದ್ರಗಂತ ಅಂತ ಮೋಕ್ಷವನ್ನೇ ಹೊಂದಲಿಕ್ಕೆ ಸಾಧ್ಯ. ಒಬ್ಬ ಆಚಾರ್ಯರು ಹೇಳುವಂತೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ, ತನ್ನ ಪಾಲಿನ ಕರ್ತವ್ಯವನ್ನು ತಾನು ಪ್ರಾಮಾಣಿಕವಾಗಿ ಮಾಡಿದರೆ ಅದರಿಂದಲೇ ಅವನು ಉದ್ಧಾರ ಆಗುತ್ತೆ. ಹಾಗಾಗಿ ನಿನ್ನ ಕರ್ತವ್ಯವೇನು? ಅದು ರಾಜ್ಯವನ್ನು ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ಅದರಿಂದಾಗಿ ನಿನಗೇನಾಗುತ್ತೆ? ನಾಕಸ್ಯ ಪೃಷ್ಠೆ, ನಾಕ ಅಂದರೆ ಸ್ವರ್ಗ ಅಂತ, ಸ್ವರ್ಗಲೋಕದಲ್ಲಿ ನೀನು ವಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಶೋಚಿತವ್ಯಂ ಭವತಾದ್ಯ ಪಾರ್ಥ, ಪಾರ್ಥ ಅಂತ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಪಾರ್ಥ ಅಂತ ಕೇಳೋದು ಯಾರಿಗೆ? ಅರ್ಜುನನಿಗೆ. ಯಾಕೆ ಅಂದರೆ ಪೃಥ ಅಂತ ಯಾರಿಗೆ ಹೆಸರು? ಕುಂತಿಗೆ ಹೆಸರು. ಹಾಗಾಗಿ ಒಂದು ಹಂತದಲ್ಲಿ ಕುಂತಿಯ ಎಲ್ಲ ಮಕ್ಕಳು ಕೂಡ ಪಾರ್ಥರೇ ಆಗಿದ್ದಾರೆ. ಹಾಗಾಗಿ ಧರ್ಮರಾಜನನ್ನು ಕೂಡ ಪಾರ್ಥ ಎಂಬುದ ಶಬ್ದದಿಂದಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ನಕುಲ, ಸ್ವಯಂ ನಕುಲನೂ ಒಬ್ಬ ಅವನು ಪಾರ್ಥನಾಗೋದಿಲ್ಲ, ಮಾದ್ರಿಯ ಮಗ. ಹೀಗೆ ಅವರನ್ನು ಮಾಡ್ತಾ ಇದ್ದಾನೆ. ಹೀಗೆ ಇಲ್ಲಿಗೆ 12ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಭೀಮಸೇನ ದೇವರು ಉಪದೇಶ ಮಾಡಿದರು, ಅರ್ಜುನ ಉಪದೇಶ ಮಾಡಿದ, ನಕುಲ ಉಪದೇಶ ಮಾಡಿದ. ಇದಾದ ಮೇಲೆ ಮುಂದೆ ಯಾರು ಉಪದೇಶ ಮಾಡಿ ಶುರು ಮಾಡ್ತಾರೆ? ಸಹದೇವ. ಹೀಗೆ ಯಾರ್ಯಾರು ಧರ್ಮರಾಜನಿಗಿಂತ ಕೆಳಗಡೆ ಇದ್ದರೋ, ತಮ್ಮಂದಿರಾಗಿದ್ದರೋ, ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ತಮಗಿಂತ ದೊಡ್ಡವನಾದಂತಹ ಜ್ಞಾನಿಶ್ರೇಷ್ಠನಾದಂತಹ ಸಾಕ್ಷಾತ್ ಧರ್ಮ ದೇವತೆಯಾದಂತಹ ಧರ್ಮರಾಜನಿಗೇನೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಯಾವ ಸಹದೇವ ಹೇಳ್ತಾ ಇದ್ದಾನೆ, ನವಾಖ್ಯಂ ದ್ರವ್ಯಮುತ್ಸೃಜ್ಯ ಸಿದ್ಧಿರ್ಭವತಿ ಭಾರತ. ಅಣ್ಣ ನೀನೇನು ಹೇಳ್ತಾ ಇದ್ದೀಯ? ನನಗೆ ಈ ರಾಜ್ಯ ಬೇಡ, ಆನೆ ಬೇಡ, ಹೆಂಡತಿ ಬೇಡ, ಒಂಟೆ, ಕುದುರೆ, ಬೆಳ್ಳಿ, ಬಂಗಾರ, ಸಿಂಹಾಸನ, ಕಿರೀಟ ಯಾವುದು ಬೇಡ, ಎಲ್ಲವನ್ನು ಕೂಡ ಬಿಟ್ಟು ನಾನೇ ಮಾಡ್ತೇನೆ, ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯ. ನಿಜವಾದಂತಹ ವೈರಾಗ್ಯ ಯಾವುದು ಅಂತ ಹೇಳಿದ್ರೆ ನ ಬಾಹ್ಯ ದ್ರವ್ಯ ಮುತ್ಸೃಜ್ಯ ಅಂತ. ಈ ಹೊರಗಿನ ದ್ರವ್ಯಗಳ ಮೇಲೆ ದ್ರವ್ಯಗಳನ್ನು ಬಿಟ್ಟುಬಿಟ್ರೆ ಅದೇನಾಗೋದಿಲ್ಲ, ನಿಜವಾಗಿ ಕೂಡ ವೈರಾಗ್ಯ ಅಂತ ಕರ್ಸ್ಕೊಳ್ಳೋದಿಲ್ಲ ಅಂತೆ. ಮತ್ತೇನಾಗುತ್ತೆ? ಅದರ ಮೇಲಿನ ಅಭಿಮಾನವನ್ನು ಬಿಟ್ಟರೆ ಏನಾಗುತ್ತೆ? ಅದೆಲ್ಲವೂ ನಮ್ಮ ಮೈ ಮೇಲೆ ಇದ್ದರೂ ಕೂಡ ಅದರ ಮೇಲೆ ಅಭಿಮಾನ ಇಲ್ಲದೆ ಹೋದರೆ ಅದು ನಿಜವಾದಂಥ ವೈರಾಗ್ಯ ಅಂತ ಕಾರಣ ಆಗುತ್ತೆ. ಆವಾಗ ಏನಾಗುತ್ತೆ? ಅದು ನಿನ್ನ ವಿಶೇಷವಾದಂಥ ಸಿದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಬಾಹ್ಯ ದ್ರವ್ಯ ವಿಮುಕ್ತಸ್ಯ ಶಾರೀರೇಶು ಚ ಗೃಧ್ಯತಃ ಎಂಬುದಾಗಿ ಹೊರಗಿನ ವಸ್ತುಗಳು ಎಲ್ಲವನ್ನು ಕೂಡ ಬಿಟ್ಟಿದ್ದಾನೆ. ಆದರೆ ಮನಸ್ಸಿನಲ್ಲಿ ಅವನ್ನು ಬಿಟ್ಟಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ನಾನು ಅನುಭವಿಸ್ತಾ ಇದ್ದೆ, ನನ್ನ ತಲೆಯ ಮೇಲೆ ಬಂಗಾರ ಕಿರೀಟ ಇದೆ, ಎಷ್ಟು ಚೆನ್ನಾಗಿರ್ತಾ ಇತ್ತು, ಮುಂದೆ ಕಿರೀಟ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಏನು ಮಾಡ್ತಾ ಇರ್ತಾನೆ? ಅದನ್ನು ಚಿಂತನೆ ಮಾಡ್ತಾ ಇರ್ತಾನೆ. ನಾವು ಮುಂದೆ ಅಶ್ವತ್ಥಾಮಾಚಾರ್ಯ ಕಥೆಯನ್ನು ಕೇಳ್ತೇವೆ, ಹಿಂದೆ ಯುದ್ಧದಲ್ಲಿ ಕೇಳಿದ್ವಿ. ಅಶ್ವತ್ಥಾಮಾಚಾರ್ಯರು ಅವ್ರು ಏನು ಹೇಳಿದರು? ಸರಿ ಅಂತ ಇಷ್ಟೇ ಮಾತನ್ನು ಹೇಳಿದರು. ದುರ್ಯೋಧನನ ಹೆಂಡತಿಯಲ್ಲಿ ಸಂತಾನ ಪಡಿತೇನೆ ಅಂತ ಸರಿ ಅಂತ ಹೇಳಿದರು ಅಷ್ಟೇ. ಅಷ್ಟಕ್ಕೇನೆ ಅವರ ಬ್ರಹ್ಮಚರ್ಯ ನಾಶವಾಗಿ ಹೋಯಿತು. ಅವರಿಗೆ ಮದುವೆಯಾಗಿಲ್ಲ, ಹೆಂಡತಿ ಇಲ್ಲ, ಯಾವ ಸ್ತ್ರೀ ಸಂಪರ್ಕ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ಇಷ್ಟೆಲ್ಲ ಇಲ್ಲದೆ ಹೋದರೂ ಕೂಡ ಮನೋಭಿಮಾನಿಯಾದಂತಹ ಅಶ್ವತ್ಥಾಮಾಚಾರ್ಯರಿಗೆ ಏನಾಯಿತು? ಕೇವಲ ಪಡೀತೇನೆ ಅಂತ ಹೇಳಿದ ಮಾತ್ರಕ್ಕೇನೆ ಅವರ ಎಲ್ಲ ಬ್ರಹ್ಮಚರ್ಯವು ಕೂಡ ನಾಶವಾಗಿ ಹೋಯಿತು. ಹಾಗಾಗಿ ವಸ್ತುಗಳನ್ನು ಬಿಡುವುದು ಅದ್ಯಾವುದು ಕೂಡ ನಿಜವಾದಂಥ ವೈರಾಗ್ಯ ಅಲ್ಲ. ಆ ವಸ್ತುಗಳು ನಮ್ಮ ಜೊತೆಗೆ ಇರಲಿ ಬಿಡಲಿ, ಅವುಗಳ ಮೇಲಿನ ಆಸೆ, ವ್ಯಾಮೋಹ, ಅಭಿಮಾನವನ್ನು ಬಿಡುವುದೇನೆ ನಿಜವಾದಂತಹ ವೈರಾಗ್ಯ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಮಾತ್ರ ಏನಾಗ್ತವೆ? ನಮ್ಮ ಮೇಲಿರುವಂತಹ ಬಂಗಾರದ ದೊಡ್ಡ ದೊಡ್ಡ ಆಭರಣಗಳು ಕೂಡ ನಮಗೆ ಮಿತ್ರರಾಗ್ತಾರೆ. ಯಾಕೆ? ನಾವು ಅದರ ಮೇಲೆ ಅಭಿಮಾನ ಬಿಟ್ಬಿಟ್ಟಿದ್ದೇವೆ. ಮಿತ್ರರು ಏನು ಮಾಡ್ತಾರೆ? ಯಾವಾಗಲೂ ಕೂಡ ನಮಗೆ ಸಹಾಯ ಮಾಡ್ತಾರೆ, ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅದರ ಮೇಲೆ ಅಭಿಮಾನ ಇಟ್ಟರೆ ಅದು ನಮಗೆ ದೂರ ಇದ್ದರೂ ಕೂಡ ಶತ್ರುಗಳಾಗ್ತವೆ. ಅದರ ಮೇಲೆ ಅಭಿಮಾನ ಬಿಟ್ಟು ಏನಾಗುತ್ತೆ? ಅದು ನಮಗೆ ಹತ್ತಿರ ತಲೆ ಮೇಲೆ ಇದೆ, ಆದರೆ ಅದೇನಾಗಿಲ್ಲ, ನಮಗೆ ಶತ್ರು ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಮಿತ್ರ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಏನು ಮಾಡಬೇಕು?
ಮಮಕಾರ, ಅಭಿಮಾನ ಇವೆಲ್ಲವನ್ನು ಕೂಡ ತ್ಯಾಗ ಮಾಡಬೇಕು. ಅದೇ ನಿಜವಾದಂತಹ ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಅಂತ ಸಹದೇವ ಉಪದೇಶ ಮಾಡ್ತಾ ಇದ್ದಾನೆ. ಇಷ್ಟಾದ ಮೇಲೆ ಇನ್ನೊಂದು ವಿಶೇಷವಾದಂತಹ ಮಾತನ್ನು ಹೇಳ್ತಾನೆ. ದ್ವಕ್ಷರಸ್ತು ಭವೇನ್ ಮೃತ್ಯು ತ್ರಕ್ಷರಂ ಬ್ರಹ್ಮಶಾಶ್ವತಂ ಮಮೇತಿ ಚ ಭವೇನ್ ಮೃತ್ಯು ನಮಮೇತಿ ಚ ಶಾಶ್ವತಂ ಅಂತ 2 ಅಕ್ಷರ ಮೃತ್ಯು ಆಗುತ್ತೆ, 3 ಅಕ್ಷರ ನಮ್ಮನ್ನು ದೇವರ ಕಡೆ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ಸೊ ಒಗಟಾಗಿ ಹೇಳ್ತಾನೆ. ಏನು 2 ಅಕ್ಷರ 3 ಅಕ್ಷರ ಅಂದರೆ ಮಮ ಅಂತ. ಮಮ ಅಂಥೇಳಿ ನನ್ನದು, ನನಗೆ ಸಂಬಂಧಪಟ್ಟದ್ದು, ನಾನು ಸಂಪಾದನೆ ಮಾಡಿದ್ದು ಅಂತ ನನ್ನದು ಅನ್ನೋದಕ್ಕೆ ಮಮ ಅಂತ ಕರೀತಾರೆ. ಯಾವುದರ ಮೇಲೆ ಮಮ 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 ಅಂತ ನನಗೆ ಅಭಿಮಾನ ಬರುತ್ತೋ, ಇದು ನನ್ನದು ನನ್ನದು ನಾನು ಸಂಪಾದನೆ ಮಾಡಿದ್ದು ಎನ್ನುವಂಥ ಅಭಿಮಾನ ಬರುತ್ತೋ ಅದೇನಾಗುತ್ತೆ, ನಮ್ಮನ್ನು ಮೃತ್ಯುವಿನ ಕಡೆಗೆ ಕರೆದುಕೊಂಡು ಹೋಗುತ್ತೆ ಅಂತೆ. ತ್ರಕ್ಷರಂ ಬ್ರಹ್ಮಶಾಶ್ವತಂ, 3 ಅಕ್ಷರ ನಮ್ಮನ್ನು ದೇವರ ಕಡೆಗೆ ಕರೆದುಕೊಂಡು ಹೋಗುತ್ತೆ. ತ್ರಕ್ಷರ ಅಂದರೆ ಏನು, ನಮಮ ಅಂತ. ಇವತ್ತು ನಾವೆಲ್ಲ ಹೋಮವನ್ನು ಮಾಡಬೇಕಾದ್ರೆ ಕೊನೆಗೆ ಏನು ಹೇಳ್ತೇವೆ, ಯಾವುದೋ ಅಗ್ನಯೇ ಸ್ವಾಹ ಅಂತ ಹೇಳಿ ಇದಂ ನಮಮ ಅಂತ ಹೇಳ್ತೇವೆ. ಅಂದರೆ ಏನು, ನನಗೆ ಸೇರಿದ್ದಲ್ಲ, ಅಗ್ನಿದೇವರಿಗೆ ಸೇರಿದ್ದು, ಪರಮಾತ್ಮನಿಗೆ ಸೇರಿದ್ದು ಅಂತ. ಹಾಗೆ ಇದು ಕೇವಲ ದಾನ ಮಾಡಬೇಕಾದರೆ, ಹೋಮ ಮಾಡಬೇಕಾದ್ರೆ, ಆಹುತಿ ಕೊಡಬೇಕಾದ್ರೆ ಮಾತ್ರ ನಮಮ ಅಂತ ಹೇಳೋದಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ, ಪ್ರತಿಯೊಂದು ವಸ್ತುಗಳಲ್ಲಿಯೂ, ಪ್ರತಿಯೊಂದು ದಿವಸದಲ್ಲಿಯೂ ಕೂಡ ಎಲ್ಲದರ ಮೇಲೆ ನಮಗೇನಿರಬೇಕು, ಇದಂ ನಮಮ ಅನ್ನುವಂಥ ಬುದ್ಧಿ ಇರಬೇಕು. ಆವಾಗ ಮಾತ್ರ ಏನಾಗುತ್ತೆ, ಬ್ರಹ್ಮಶಾಶ್ವತಂ, ಶಾಶ್ವತವಾದಂತಹ ಆ ಪರಮಾತ್ಮನನ್ನು ಸೇರಲಿಕ್ಕೆ ಸಾಧ್ಯ. ಹಾಗಾಗಿ ನೀನೆಲ್ಲವನ್ನು ಅನುಭವಿಸು. ಅದಕ್ಕೆ ಸಹದೇವ ಒಂದು ದೊಡ್ಡ ಮಾತನ್ನು ಹೇಳ್ತಾನೆ. ಅಣ್ಣ, ನಿನ್ನ ಸ್ವಭಾವ ಏನಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಂತ. ನೀನು ಯಾವತ್ತೂ ಕೂಡ ಯಾವ ವಸ್ತುಗಳ ಮೇಲೂ ಅಭಿಮಾನವನ್ನು ಇಟ್ಟವನಲ್ಲ, ವಿಶೇಷವಾಗಿ ಧರ್ಮದ ಮಾರ್ಗದಲ್ಲಿ ಸಾಕ್ತಾ ಇರುವಂಥವನು. ಆದರೆ ಏನೋ ಒಂದು ಕೆಟ್ಟ ಪರಿಸ್ಥಿತಿ, ನಿನ್ನ ಮನಸ್ಸು ಕೂಡ ಬದಲಾಗಿ ಬಿಟ್ಟಿದೆ. ಅಣ್ಣನನ್ನು ಕೊಂದೆ, ಕರ್ಣನನ್ನು ಕೊಂದೆ ಅಂತ ಒಂದು ರೀತಿಯ ಅಂತಹ ವ್ಯಾಮೋಹನಿನಲ್ಲಿ ಹುಟ್ಟುಬಿಟ್ಟಿದೆ. ಹಾಗಾಗಿ ಈ ಪರಿಸ್ಥಿತಿಯನ್ನು ಬಿಟ್ಟುಬಿಡು. ನಿನ್ನ ನಿಜವಾದಂಥ ಸಾಮರ್ಥ್ಯ, ನೀನು ಸಾಕ್ಷಾತ್ ಧರ್ಮದ ಮೂರ್ತಿ. ಹಾಗಾಗಿ ನಿನಗೆ ಇದ್ಯಾವುದು ಅಸಾಧ್ಯ ಅಲ್ಲ. ಸಾಮಾನ್ಯರಿಗೆ ಮೈ ಮೇಲೆ ಎಲ್ಲ ಇದ್ದರೂ ಕೂಡ ಅದನ್ನು ನಮಮ ಅಂತ ಹೇಳೋದು ಕಷ್ಟ. ನಿನಗೆ ಧರ್ಮದ ಮೂರ್ತಿ ನೀನು, ಹಾಗಾಗಿ ನಿನಗೆ ಇದ್ಯಾವುದೂ ಕಷ್ಟ ಅಲ್ಲ. ಎಲ್ಲದರ ಮಧ್ಯದಲ್ಲೇ ಇದ್ದರೂ ಕೂಡ ಎಲ್ಲದರ ಮೇಲೆ ಅಭಿಮಾನ ಬಿಡುವಂಥ ದೊಡ್ಡ ಯೋಗ್ಯತೆ, ಶಕ್ತಿ ಅದು ನಿನ್ನಲ್ಲೇ ಇದೆ. ಹಾಗಾಗಿ ನಿನಗೆ ಇದ್ಯಾವುದೂ ಕಷ್ಟ ಅಲ್ಲ. ನೀನು ಇದಕ್ಕೆ ಅತ್ಯಂತ ಯೋಗ್ಯನಾದಂಥ ವ್ಯಕ್ತಿಯಾಗಿದ್ದೀಯ. ಹಾಗಾಗಿ ನೀನು ಯಾವುದನ್ನು ಕೂಡ ಬಿಡಬೇಡ, ಎಲ್ಲದರ ಒಳಗಡೆನೇ ಇರು, ಆದರೆ ಅಭಿಮಾನವನ್ನು ಮಾತ್ರ ಬಿಡು ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ತಿಳಿಸಿ ಇನ್ನೊಂದು ಮಾತನ್ನು ಹೇಳ್ತಾನೆ. ನಿನಗೇನಂತ ತುಂಬ ಇಷ್ಟು ದುಃಖ ಆಗಿದೆ, ಭೀಷ್ಮಾಚಾರ್ಯರು ನಮ್ಮಿಂದ ಸತ್ತು ಹೋಗಿಬಿಟ್ರು, ದ್ರೋಣಾಚಾರ್ಯರು ಹೋದರು, ಕರ್ಣ ಹೋದ, ಇವರೆಲ್ಲರೂ ಕೂಡ ಹೋದರು ಅಂತ ತುಂಬ ದುಃಖ ಆಗ್ತಾ ಇದೆ. ಅದಕ್ಕೆ ಸಹದೇವ ಹೇಳ್ತಾನೆ, ಅವಿನಾಶೋಸ್ಯ ತತ್ವಸ್ಯ ನಿಯತೋ ಯದಿ ಭಾರತ ಅಂತ. ಅಣ್ಣ, ನಾವು ಕೊಂದಿದ್ದು ಅವರನ್ನಲ್ಲ, ಮತ್ತೇನು, ಅವರ ಶರೀರವನ್ನು. ಶರೀರ ಏನಾಗಿದೆ ಅದು ಯಾವತ್ತಾದರೂ ಕೂಡ ನಾಶ ಆಗಲೇಬೇಕು. ಯಾವತ್ತೂ ನಾಶವಾಗುವಂಥ ಶರೀರವನ್ನು ನಾವೇನು ಮಾಡಿದ್ದೇವೆ, ಇವತ್ತು ನಾಶ ಮಾಡಿದ್ದೇವೆ ಹೊರತು ಅವರನ್ನು ನಾಶ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಜೀವರು ನಿತ್ಯರವರು. ಅವರನ್ನು ವಿಶೇಷವಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಅಕ್ಲೇದ್ಯವೇ ಮಚೇದ್ಯವೇ ಎಂಬಂತ ಅವ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ, ಒದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಒಣಗಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜೀವನನ್ನು ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಏನು ಮಾಡಿದ್ದೇವೆ, ಅವರ ಮೈ ಮೇಲೆ ಬಟ್ಟೆಯಂತೆ ಇರುವಂತಹ ಒಂದು ಶರೀರವನ್ನು ಮಾತ್ರ ನಾಶ ಮಾಡಿದ್ದೇವೆ. ಹಾಗಾಗಿ ಅದಕ್ಕೆ ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದೀಯಾ? ಹಾಗಾಗಿ ನೀನೇ ಮಾಡಬೇಡ, ಈ ರೀತಿಯಾಗಿ ಚಿಂತನೆ ಮಾಡೋದು ಸರಿಯವೇ ಅಲ್ಲ. ಯಾಕೆಂದ್ರೆ ನಾವು ಕೊಂದಿದ್ದು ಅವರನ್ನಲ್ಲ, ಅವರ ಶರೀರವನ್ನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದು ನಮಗೇನು ಹೊಸದಾದಂತಹ ದಾರಿಯಲ್ಲ ಅಂತ. ಯಾಕೆಂದರೆ ನಾವು ಪ್ರಾರಂಭದಿಂದಲೇ ಅನೇಕ ದುಷ್ಟರನ್ನು ಸಂಹಾರ ಮಾಡ್ತಾ ಬಂದಿದ್ದೇವೆ. ವನಪರ್ವದಲ್ಲಿ ಭೀಮಸೇನ ದೇವರು ಅನೇಕ ದುಷ್ಟರನ್ನು ಸಂಹಾರ ಮಾಡ್ತಾರೆ. ಇದು ನಮ್ಮ ತಲೆಮಾರಾಯಿತು. ನಮ್ಮ ಹಿಂದಿನ ತಲೆಮಾರು ಪಾಂಡು ಮಹಾರಾಜ, ಅವರ ಹಿಂದಿನವರೇ ಪ್ರತಿಯೊಬ್ಬರೂ ಕೂಡ ದೊಡ್ಡ ಕ್ಷತ್ರಿಯರು. ಅವರೇನು ಮಾಡಿದ್ದಾರೆ, ಜೀವನದ ಉದ್ದಕ್ಕೂ ಕೂಡ ದುಷ್ಟರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾ 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 ಬಂದಿದ್ದಾರೆ. ಹಾಗಾಗಿ ಇದು ನಮ್ಮ ವಂಶದ ಧರ್ಮ, ದುಷ್ಟರನ್ನು ಸಂಹಾರ ಮಾಡುವಂಥದ್ದು. ಹಾಗಾಗಿ ಯುದ್ಧ ಅನ್ನೋದು ಕ್ಷತ್ರಿಯನ ಪ್ರಧಾನ ಧರ್ಮ. ಅದರಲ್ಲಿ ಕೆಲವೊಮ್ಮೆ ಸಜ್ಜನರು ಸಾಯಬಹುದು, ದುಷ್ಟರು ಸಾಯಬಹುದು. ಇನ್ನೊಂದು ಮಾತು ಸಹದೇವ ಹೇಳ್ತಾನೆ, ಅವರು ಸತ್ರು ಅಂತ ಯಾಕೆ ನೀ ಭಾವಿಸ್ತೀಯ ಅಂತ. ಅವರು ಕೇವಲ ಸತ್ತಿಲ್ಲ, ಸತ್ತೇನಾಗಿದ್ದಾರೆ, ವೀರ ಸ್ವರ್ಗವನ್ನು ಸೇರಿದ್ದಾರೆ. ಹಾಗಾಗಿ ಅವರಿಗೇನಿಲ್ಲ, ಅಲ್ಲಿ ದುಃಖ ಇಲ್ಲ, ಸ್ವರ್ಗದಲ್ಲಿ ಅವರು ಸುಖವಾಗಿ ಇದ್ದಾರೆ. ಹಾಗಾಗಿ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಹಾಗಾಗಿ ನೀನು
ನಿನಗೆಲ್ಲ ಗೊತ್ತಿದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ. ಹಾಗಾಗಿ ನೀನು ಇದನ್ನೆಲ್ಲ ಚೆನ್ನಾಗಿ ವಿಮರ್ಶೆ ಮಾಡಿ ನೀವು ಧರ್ಮದ ಹಾದಿಯನ್ನೇ ತುಳಿ ಎಂಬುದಾಗಿ ಉಪದೇಶ ಮಾಡ್ತಾನೆ. ಇಷ್ಟೆಲ್ಲ ಉಪದೇಶ ಮಾಡಿ ಕೊನೆಗೆ ಒಂದು ಮಾತನ್ನೇ ಹೇಳ್ತಾನೆ. ಭವಾನ್ ಪಿತಾ ಭವಾನ್ ಮಾತಾ ಭವಾನ್ ಭಾತಾ ಭವಾನ್ ಗುರು ದುಃಖ ಪ್ರಲಾಪನಾರ್ಥಸ್ಯ ತಸ್ಮಾನ್ ಮೇ ಕ್ಷಂತುಮರ್ಹಸಿ ಅಂತ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಅಂತ. ಯಾಕೆಂದರೆ ನೀನು ನಮಗೆಲ್ಲರಿಗೂ ತುಂಬ ದೊಡ್ಡವನು. ಭವಾನ್ ಪಿತಾ ಭವಾನ್ ಮಾತಾ, ನೀನೇ ನಮಗೆ ತಂದೆ, ನೀನೇ ನಮಗೆ ತಾಯಿ. ಯಾಕೆಂದರೆ ಉಳಿದ ಭೀಮಸೇನ ದೇವರಿಗೆ ಮತ್ತು ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಮತ್ತು ಅರ್ಜುನನಿಗೆ ತಾಯಿ ಆದರೂ ಇದ್ಲು, ಕುಂತಿ ಇದ್ಲು. ಆದರೆ ನಕುಲಸಹದೇವರು ಯಾರಿರಲಿಲ್ಲ, ತಾಯಿಯೂ ಇರಲಿಲ್ಲ. ತಾಯಿ ಆ ಮಾದ್ರಿ ಅಲ್ಲಿಯೇ ಸಹಗಮನ ಮಾಡಿಬಿಟ್ಟಿದ್ಲು, ಚಿಕ್ಕ ವಯಸ್ಸಿನಲ್ಲಿಯೇ. ಹಾಗಾಗಿ ಹೇಳ್ತಾರೆ, ಧರ್ಮರಾಜ ನಮಗೆಲ್ಲರಿಗೂ ನೀನೇ ತಂದೆ, ನೀನೇ ತಾಯಿ. ಭವಾನ್ ಭ್ರಾತಾ ಭವಾನ್ ಗುರು, ನೀನೇ ಸಹೋದರ, ನೀನೇ ದೊಡ್ಡ ಗುರು, ನೀನೇ ಎಲ್ಲವೂ, ನಮಗೆ ಸರ್ವಸ್ವವು ನೀನೇ ಆಗಿದ್ದೀಯ. ಹಾಗಾಗಿ ನಾನಿವತ್ತೇನು ನಿನಗೆ ಸ್ವಲ್ಪ ಉಪದೇಶ ಮಾಡುವಂತೆ ತೋರುತ್ತೆ, ಇದ್ಯಾವುದು ಕೂಡ ನಿಜವಾಗಿ ಉಪದೇಶ ಅಲ್ಲ, ದುಃಖ ಪ್ರಲಾಪನಾರ್ಥಸ್ಯ, ನನಗೆ ತುಂಬ ದುಃಖ ಆಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ದುಃಖದಿಂದ ಬಂದಂತಹ ಮಾತುಗಳು. ಹಾಗಾಗಿ ಇದನ್ನು ದಯವಿಟ್ಟು ಉಪದೇಶ, ನಾನೇನು ದೊಡ್ಡ ವ್ಯಕ್ತಿ ಅಂತ ನನ್ನ ಬಗ್ಗೆ ತಿಳಿಬೇಡ, ಹಾಗಾಗಿ ಇದನ್ನು ಮಾತನ್ನು ದಯವಿಟ್ಟು ಕ್ಷಮಿಸು ಅಂತ ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಕೊನೆಗೆ ತನ್ನ ವಿನಯವನ್ನು, ತಾನು ಯಾಕೆ ಆ ರೀತಿ ಮಾತನಾಡಿದ ಅಂತ. ಏಕೆಂದರೆ ಹಿಂದೆ ನಾವು ಅನೇಕ ಕೇಳಿದಂತೆ ಕೆಲವೊಂದು ಕಠೋರವಾದಂಥ ಮಾತುಗಳನ್ನು ಆಡ್ತಾರೆ, ಭೀಮಸೇನ ಆಗಲಿ, ಅರ್ಜುನ ಆಗಲಿ, ನಕ ಸಹದೇವರಾಗಲಿ. ಹಾಗಾಗಿ ಅದ್ಯಾವುದೂ ಕೂಡ ಧರ್ಮರಾಜನ ಮೇಲೆ ಸಿಟ್ಟಿಯಿಂದ ಮಾಡಿದಂತಹ ಮಾತಲ್ಲ, ಅವೆಲ್ಲವೂ ಕೂಡ ದುಃಖ ಪ್ರಲಾಪನಾರ್ಥಸ್ಯ. ಇದು ಕೇವಲ ಸಹದೇವನ ಮಾತಲ್ಲ, ಎಲ್ಲರ ಮಾತು ಇದೇ ಆಗಿತ್ತು. ಅವರಿಗೆ ಆದಂತಹ ದುಃಖದಿಂದಾಗಿ ಅವರು ಆ ರೀತಿಯಾಗಿ ಕಠೋರವಾಗಿ ಮಾತನಾಡಿದರು. ಹಾಗಾಗಿ ಕೊನೆಗೆ ಹೇಳ್ತಾನೆ, ಭಕ್ತ್ಯ ಭರತ ಸತ್ತಮ ಅಂತ. ನಾ ಹೇಳಿದಂತಹ ಎಲ್ಲ ಮಾತು ಕೂಡ ಒಂದು ದುಃಖದಿಂದ, ಇನ್ನೊಂದು ನಿನ್ನ ಮೇಲಿನ ಅಪಾರವಾದಂಥ ಭಕ್ತಿಯಿಂದ, ನೀನು ನಮ್ಮನ್ನು ಬಿಟ್ಟು ಹೋಗಬಾರದು ಎಂಬಂಥ ಅಪಾರವಾದಂಥ ಪ್ರೀತಿಯಿಂದ ಹೇಳಿದ್ದೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ. ಹಾಗಾಗಿ ನಮ್ಮನ್ನು ಕ್ಷಮಿಸಬೇಕು ಅಂತ ಸಹದೇವ ಪ್ರಾರ್ಥನೆ ಮಾಡ್ತಾನೆ. ಹೀಗೆ 4 ಜನರ ಉಪದೇಶ ಆಯಿತು. 4 ಜನರ ಉಪದೇಶ ಆದ ಮೇಲೆ ಮುಂದೆ ಮಾಡುವಂತಹ ಉಪದೇಶ ಹೆಂಡತಿಯಾದಂತಹ ದ್ರೌಪದಿ ದೇವಿ. ಶಾಸ್ತ್ರದಲ್ಲಿ ಅನೇಕ ರೀತಿಯಾದ ಸಂಹಿತೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕಾಂತಾ ಸಂಹಿತೆ ಅಂತ. ಕಾಂತಾ ಸಂಹಿತೆ ಅಂತ ಹೇಳಿದರೆ ಅದು ಅತ್ಯಂತ ಪ್ರೀತಿಯಾಗಿ, ಅಂದರೆ ಹೆಂಡತಿಗೆ ಸಹಜವಾಗಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಕಾಂತಾ ಸಂಹಿತೆ ಅಂತ ಅಂದರೆ ಗಂಡನಿಗೆ ಹೆಂಡತಿ ಹೇಳಿದರೆ ಸ್ವಲ್ಪ ಬೇಗ ಕೇಳ್ತಾನೆ ಅಂತೆ. ಹಾಗಾಗಿ ಕಾಂತಾ ಸಂಹಿತೆ. ಅದಕ್ಕೆ ಸಾಮಾನ್ಯವಾಗಿ ದೇವರಾದಾಗಲಿ, ಅರ್ಜುನನಾದಾಗಲಿ, ನಕ ಸಹದೇವರಾಗಲಿ ಉಪದೇಶ ಎಷ್ಟಿದೆನೋ ಅದಕ್ಕಿಂತ ಜಾಸ್ತಿ ಪಟ್ಟು ಉಪದೇಶ ಯಾರಿದೆ, ಈ ದ್ರೌಪದಿದಿದೆ. ಕಾರಣ ಏನು, ಕಾಂತಾ ಸಂಹಿತ ಆಗಿದೆ. ಅದರಿಂದಾಗಿ ಹಾಗಾಗಿ ಹಿಂದೆ ಹೇಳಿದಂತಹ ಎಲ್ಲವನ್ನು ಕೂಡ ಪ್ರಧಾನವಾಗಿಟ್ಟುಕೊಂಡು ತನ್ನದೇ ಆದಂಥ ಇನ್ನಷ್ಟು ವಿಶೇಷಾಂಶಗಳನ್ನು ತಿಳಿಸಿ ವಿಶೇಷವಾಗಿ ತಿಳಿಸ್ತಾ ಇದ್ದಾಳೆ. ಇಂತಹ ವಿಶೇಷವಾಗಿ ದ್ರೌಪದಿ ದೇವಿ ಅಂತಾರೆ ಸಾಕ್ಷಾತ್ ಭಾರತೀ ದೇವಿ, ಪರಶುಕ್ಲತ್ರಯರಲ್ಲಿ ಒಬ್ಬಳಾದಂಥವಳು. ಬ್ರಹ್ಮದೇವರು, ವಾಯುದೇವರು, ಮಹಾಲಕ್ಷ್ಮೀ ದೇವಿ ಮತ್ತು ಭಾರತಿ ಸರಸ್ವತಿಯರು. ಹಾಗಾಗಿ ಶುದ್ಧವಾದಂತಹ ಜ್ಞಾನ, ಎಲ್ಲಿಯೂ ಕೂಡ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯದ ಸ್ಪರ್ಶವೇ ಇಲ್ಲದೇ ಇರುವಂತಹ ಪರಿಶುದ್ಧಳಾದಂತಹ ಆ ಒಂದು ದೇವತೆ ಅದು ಭಾರತೀ ದೇವಿ. ಅದೇ ಅವಳೇ ದ್ರೌಪದಿಯಾಗಿ ಅವತಾರ ಮಾಡಿದ್ದಾಳೆ. ಹಾಗಾಗಿ ಅವಳು ಉಪದೇಶ ಮಾಡುವಂಥ ಭಾಗಕ್ಕೆ ಈ ಅರ್ಜುನ, ನಕುಲ ಸಹದೇವರ ಉಪದೇಶಕ್ಕಿಂತ ಒಂದು ಹೆಚ್ಚು ಮೌಲ್ಯ ಇರುತ್ತೆ. ಯಾಕೆಂದರೆ ಪರಿಶುದ್ಧವಾದಂತಹ ಜ್ಞಾನ ಅಂತ. ಅದಕ್ಕೋಸ್ಕರ ಹೇಳ್ತಾಳೆ, ಮಹಾಭಿಜನ ಸಂಪನ್ನ ಶ್ರೀಮತಿ ಆಯತಲೋಚನ ಅಂತ ಅವಳನ್ನು ಎಲ್ಲರೂ ಕೂಡ ಗೌರವಿಸ್ತಾ ಇದ್ರು ಅಂತ. ಯಾಕೆ ಅಂದರೆ ಅವಳು ಬಂದದ್ದು ಒಂದು ದೊಡ್ಡ ವಂಶ, ದ್ರುಪದ ಮಹಾರಾಜನ ವಂಶ. ಮದುವೆಯಾಗಿದ್ಯಾರನ್ನ ಪಂಚಪಾಂಡವರನ್ನು, ಆಗಿನ ಕಾಲದ ಮಹಾಜ್ಞಾನಿಗಳು, ಮಹಾಪರಾಕ್ರಮಿಗಳಾದಂತಹ ಪಂಚಪಾಂಡವರನ್ನು. ಸಾಮಾನ್ಯವಾಗಿ ನಾವು ಕೇಳೋದು ಪರಾಕ್ರಮ ಅಂತ ಇತ್ತು ಅಂತ ಕೇಳಿದ್ವಿ. ಜ್ಞಾನದ ಬಗ್ಗೆ ಅಷ್ಟು ನಮಗೆ ಸಿಗೋದಿಲ್ಲ, ಇವರಲ್ಲಿಷ್ಟು ಜ್ಞಾನ ಇತ್ತು ಅಂತ. ಆದರೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ವಿಶೇಷವಾಗಿ ಕ್ಷತ್ರಿಯರಲ್ಲಿ ಮತ್ತು ದೇವತೆಗಳಲ್ಲಿ ಯಾರಲ್ಲಿ ಬಲ ಎಂಬುದು ಜಾಸ್ತಿ ಇರುತ್ತೋ, ಪರಾಕ್ರಮ ಜಾಸ್ತಿ ಇರುತ್ತೋ ಅವರಲ್ಲಿಯೇ ಜ್ಞಾನ ಇರುತ್ತೆ ಅಂತ. ಹಾಗಾದರೆ ಕೀಚಕನಿಗೂ ಮಹಾಪರಾಕ್ರಮ ಇತ್ತು, ಕಂಸನಿಗೂ ಮಹಾಪರಾಕ್ರಮ ಇತ್ತು, ಜರಾಸಂಧನಿಗೂ ತುಂಬ ಪರಾಕ್ರಮ ಇತ್ತು. ಅವರು ಜ್ಞಾನಿಗಳ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದನ್ನು ಕೊಡ್ತಾರೆ, ಆ ಬಲ ಸ್ವಾಭಾವಿಕವಾಗಿ ಬಂದಿರಬೇಕು ಅಂತ. ಸುಮ್ಮನೆ ಎಕ್ಸ್ಟರ್ನಲ್ ಆಗಿ ಯಾವುದು ವರದಿಂದ ಆವೇಶದಿಂದಾಗಿ ಬಂದಿರಬಾರ್ದು. ಹಾಗಾಗಿ
ಯಾರಲ್ಲಿ ಸ್ವಾಭಾವಿಕವಾದಂತಹ ಬಲ ಜಾಸ್ತಿ ಇರುತ್ತೋ ಅವರಲ್ಲಿಯೇ ಜ್ಞಾನ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಇವರೆಲ್ಲರೂ ಕೂಡ ಪರಾಕ್ರಮಶಾಲಿಗಳು. ಅಂದರೆ ಅರ್ಥ ಏನು, ಜ್ಞಾನಿಗಳಾದಂಥವರು ಅಂತ. ಅಂತಹ ಹೆಂಡತಿಯಾದಂತಹ ದ್ರೌಪದಿಗೆ ಜಗತ್ತಿನಲ್ಲಿ ವಿಶಿಷ್ಟವಾದಂತಹ ಒಂದು ಮರ್ಯಾದೆ ಇತ್ತು. ಅಂತಹ ಆ ದ್ರೌಪದಿ ಸುತ್ತಲೂ ಕೂಡ ಅನೇಕ ಜನ ಇದ್ದಾರೆ. ಭೀಮಸೇನ ದೇವರು, ಅರ್ಜುನ ಮುಂತಾದಂಥ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಗಂಡಸರೆಲ್ಲ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಒಂದು ಯಾವ ವೇದವ್ಯಾಸ ದೇವರು ಹೇಳುವಂತೆ ಹೆಣ್ಣು ಆನೆಯಂತೆ ಮುಂದೆ ಬಂದಂತೆ ಯಾವ ದ್ರೌಪದಿ ದೇವಿ ಅವಳು ಒಂದು ವಿಶೇಷವಾಗಿ ಹೇಳ್ತಾಳೆ, ಇಮಾಮೇ ಭ್ರಾತರ ಪಾರ್ಥ ಶುಷ್ಯಂತ ಸ್ತೋಕಕ ಇವ ವಾಮಾಶ್ಯಮಾನಸ್ತಿಷ್ಟಂತಿ ನಚೇತಾನ್ ಅಭಿನಂದಸೇ. ಪಾರ್ಥ ಯುಧಿಷ್ಠಿರ ಅಂತ ಕರೆದು ಹೇಳ್ತಾಳೆ, ನಿನಗೆ ಯಾಕೆ ಕರುಣೆ ಬರ್ತಾ ಇಲ್ಲ ಅಂತ. ಒಂದು ಸಲ ನೀನು ಕಣ್ಣು ಬಿಟ್ಟು ಈ 4 ಜನರನ್ನು ನೋಡು. ಈ ಯಾವ ಭೀಮಸೇನ, ಅರ್ಜುನ, ನಕಲ ಸಹದೇವರು ಕಣ್ಣು ಬಿಟ್ಟು ಒಂದು ಸಲ ಗಮನಿಸು. ಅವರ ಕಣ್ಣಲ್ಲಿನ ಒಂದು ಭಾವನೆಯನ್ನು ಗಮನಿಸು. ಅವರಿಬ್ಬರು 4 ಜನರಿಗೆ ಇರುವಂಥ ಅಭಿಪ್ರಾಯ ಏನು, ಒಟ್ಟಿನಲ್ಲಿ ಏನೇ ಆಗಲಿ ನಮ್ಮ ಅಣ್ಣ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ. ಅದಕ್ಕೆ ಹೇಗಿದ್ದಾರೆ ಅವರು, ಶುಷ್ಯಂತಹ ಸ್ತೋಕಕ ಇವಾಹ ಅಂತ. ತೋಕಕರು ಅಂತ ಹೇಳಿದ್ರೆ ಚಾತಕ ಪಕ್ಷಿಗಳು ಅಂತ. ಚಾತಕ ಪಕ್ಷಿಗಳಿಗೆ ನೀವೆಲ್ಲ ಗೊತ್ತೇ ಇರುತ್ತೆ. ಅವುಗಳು ಈ ನಮಗೆ ಸರೋವರ, ಕೆರೆ, ಬಾವಿ ನೀರು ಅದಕ್ಕಾಗೋದಿಲ್ಲ. ಅದಕ್ಕೆ ನೀರು ಕುಡಿಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಳೆ ನೀರನ್ನೇ ಕುಡಿಬೇಕು, ಇಲ್ಲದೆ ಹೋದರೆ ಅದು ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ಚಾತಕ ಪಕ್ಷಿಗಳಂತೆ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತೆ. ಚಾತಕ ಪಕ್ಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೇಗ ಮಳೆ ಬರಲಿ ಅಂತ. ಹಾಗೆ ಇವರು ಕೂಡ ಚಾತಕ ಪಕ್ಷಿಗಳಂತೆ ನಿನ್ನ ಅಂಗಲಾಸ್ತಾ ಇದ್ದಾರೆ. ಏನಂತ, ಬಿಟ್ಟು ಹೋಗಬೇಡ ಅಂತ. ಹಾಗಾಗಿ ದಯವಿಟ್ಟು ಅವರ ಮುಖವನ್ನಾದರೂ ಕೂಡ ನೀನು ನೋಡಿ ಏನು ಮಾಡು, ರಾಜ್ಯದಲ್ಲೇ ಇರು, ರಾಜ್ಯವರು ಬಿಟ್ಟು ಹೋಗೋದು ಸರಿಯಲ್ಲ ಅಂತ. ಹಾಗಾಗಿ ಇವರು ವಾಸ್ತವಿಕವಾಗಿ ಹೇಳ್ತಾರೆ, ಅವಳು ಮತ್ತಾನಿವ ಮಹಾದ್ವೀಪಾನ್ ಅಂತ. ಈ ಭೀಮಸೇನಾದಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಆನೆಗಳಂತೆ ಇದ್ದಾರೆ. ಅಂತಹ ದೊಡ್ಡ ದೊಡ್ಡ ಆನೆಗಳು ಕೂಡ ಇವತ್ತೇನು ಮಾಡ್ತಾ ಇದ್ದಾವೆ, ಜೋರಾಗಿ ದುಃಖ ಪಡ್ತಾ ಇದ್ದಾವೆ. ಅದಕ್ಕೆಲ್ಲ ಕಾರಣ ಏನು, ನಿನ್ನ ಮೇಲಿನ ಅಪಾರವಾದಂತಹ ಪ್ರೀತಿ. ಹಾಗಾಗಿ ದಯವಿಟ್ಟು ಅವರನ್ನು ಬಿಟ್ಟು ಹೋಗಬೇಡ ಎಂಬುದಾಗಿ ತಿಳಿಸಿ ಮುಂದೆ ಹೇಳ್ತಾ ಇದ್ದಾಳೆ, ನಾವೆಲ್ಲರೂ ಕೂಡ ಇಷ್ಟು ವರ್ಷ ಕಾಡಲ್ಲಿ ಇದ್ವಿ. ಕಾಡಲ್ಲಿ ಇದ್ದಾಗ ಅಲ್ಲಿ ಕಾಡಲ್ಲಿ ಯಾವುದೂ ಲೆಕ್ಕಕ್ಕಿಲ್ಲ ನಮಗೆ. ಚಳಿ ಬಂದರೂ ಅಷ್ಟೇ, ಮಳೆ ಬಂದರೂ ಅಷ್ಟೇ, ಜೋರಾಗಿ ಬಿಸಿಲು ಬಂದರೂ ಅಷ್ಟೇ, ಅದನ್ನೆಲ್ಲವನ್ನು ಕೂಡ ನಾವು ಸಹಿಸಿಕೊಂಡಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗಲಾದರೂ ಜಾಸ್ತಿ ಮಳೆ ಬಂದರೆ, ಚಳಿ ಬಂದರೆ ನೀನು ಒಂದು ಮಾತನ್ನು ಹೇಳ್ತಾ ಇದ್ದಿ, ಎಲ್ಲರಿಗೂ ಕೂಡ ಕೂಡಿಸ್ಕೊಂಡು ಒಂದು ಮಾತು ಹೇಳ್ತಾ ಇದ್ದಿ. ಏನಂತ, ನಾವು ಇವತ್ತು ಕಾಡಲ್ಲಿ ಇದ್ದೇವೆ, ಆದರೆ ಮುಂದೆ ಏನಾಗುತ್ತೆ, ನಾವು ಯುದ್ಧದಲ್ಲಿ ಆ ದುರ್ಯೋಧನ ಮುಂತಾದಂಥ ಎಲ್ಲರನ್ನೂ ಕೂಡ ಕೊಂದು ರಾಜ್ಯನ ಅನುಭವಿಸ್ತೇವೆ. ಹಾಗಾಗಿ ನಾವು ರಾಜ್ಯವನ್ನು ಪಡೆಯೋದು ಅದು ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ರಾಜ್ಯ ಪಡೆಯೋದು ಮಾತ್ರ ಅಲ್ಲ, ರಾಜ್ಯ ಬಂದ ಮೇಲೆ ಈ ಬಂದಂಥ ಸಂಪತ್ತಿನಿಂದಾಗಿ ಯಜತಾಂ ವಿವಿಧೈರ್ಯಜ್ಞೈಹಿ ಸಮೃದ್ಧೈಹಿ ಆಪ್ತ ದಕ್ಷಿಣೈಹಿ ಅಂತ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಯಥೇಚ್ಛವಾದಂಥ ದಾನ ಮಾಡೋಣ, ದಕ್ಷಿಣೆ ಮಾಡೋಣ, ಹೀಗೆ ವೈಭವದ ಜೀವನ ಮಾಡೋಣ ಅಂತ ಹೇಳ್ತಾ ಇದ್ದೆ. ಇವತ್ತ ಮಾತಿಗೆ ಅರ್ಥ ಏನು ಅಂತ ಆ ರೀತಿಯಾಗಿ ಹೇಳಿ ನಮಗೆ ಧೈರ್ಯವನ್ನು, ಆ ಚಳಿಯನ್ನು, ಮಳೆಯನ್ನು ಸಹಿಸಿಕೊಳ್ಳೋ ಶಕ್ತಿ ಕೊಟ್ಟವನೇ ಯಾರು, ನೀನೇ. ಇವತ್ತು ನೋಡಿದರೆ ಏನು ಹೇಳ್ತಾ ಇದ್ದೀಯಾ, ರಾಜ್ಯ ಬೇಡ, ಯಾವುದು ಬೇಡ ಅಂತ ಹೇಳ್ತಾ ಇದ್ದೀಯ. ಅವತ್ತು ಯುದ್ಧ ಮಾಡಿ ಸಾಯಿಸೋಣ ಅಂತ ಹೇಳಿದ್ದು ನೀನೇ, ಇವತ್ತು ಯುದ್ಧ ಮಾಡಿದ್ದೇ ತಪ್ಪಾಯಿತು, ರಾಜ್ಯ ಬೇಡ ಅಂತ ಹೇಳ್ತಾ ಇರೋದು ನೀನೇ. ಹಾಗಾಗಿ ನಿನ್ನ ಮಾತೇ ಸರಿ ಇಲ್ಲ ಅಂತ ಅವಳು ಸ್ವಲ್ಪ ಖಾರವಾಗಿ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಅವತ್ತು ನೋಡಿದರೆ ಈ ಮಾತನ್ನು ಹೇಳಿ ನಮ್ಮ ಮನಸ್ಸನ್ನು ಶಾಂತ ಮಾಡಿದ್ದೆ. ಇವತ್ತು ನೋಡಿದರೆ ನಮ್ಮ ಮನಸ್ಸನ್ನು ನೋಯಿಸ್ತಾ ಇದ್ದೀಯಾ. ಇಂತಹ ಕೆಟ್ಟ ಮಾತನ್ನು ನಾವು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಬಯಸಿರಲಿಲ್ಲ ಅಂತ. ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ವಿ, ರಾಜ್ಯಭಾರ ಆದಮೇಲೆ ಮುಗೀತು, ಧರ್ಮರಾಜನ ವೈಭವವೇ ಬೇರೆ, ಇಡೀ ದೊಡ್ಡ ಚಕ್ರವರ್ತಿ ಆಗ್ತಾನೆ, ದೊಡ್ಡ ದೊಡ್ಡ ಅಶ್ವಮೇಧ ರಾಯಸು ಯಾಗಗಳನ್ನು ಮಾಡ್ತಾನೆ, ದೊಡ್ಡ ದೊಡ್ಡ ದಾನಗಳನ್ನು ಮಾಡ್ತಾನೆ, ಆ ಮೂಲಕ ಕುರುವಂಶದ ಕೀರ್ತಿ ಜಗತ್ತಿನಲ್ಲಿ ಎಲ್ಲ ಕಡೆ ಬೆಳೆಯುತ್ತೆ ಅಂತ. ಯಾಕೆಂದರೆ ದುರ್ಯೋಧನ ಆಳ್ವಿಕೆ ಇದ್ದಾಗ ಒಂದು ರೀತಿ ಕುರುವಂಶಕ್ಕೆ ಕೆಟ್ಟ ಹೆಸರಿತ್ತು. ಯಾಕೆಂದರೆ ದುರ್ಯೋಧನ ಗೊತ್ತೇ ಇರುವಂತೆ ಮಹಾದುಷ್ಟ. ಹಾಗಾಗಿ ಧರ್ಮರಾಜ ಮತ್ತೆ ಪುನಃ ಬಂದು ಆ ಕುರುಕುಲಕ್ಕೆ ಅಂಟಿದಂತಹ ಕಳಂಕವನ್ನು ತೊಳೆಯುತ್ತಾನೆ, ಕುರುಕುಲದ ಕೀರ್ತಿಯನ್ನು ಮತ್ತೆ ಮುಗಿಲೆತ್ತರಕ್ಕೆ ಹಾರಿಸ್ತಾನೆ ಅಂತ ನಮ್ಮಲ್ಲಿ ಒಂದು ಅಪೇಕ್ಷೆ ಇತ್ತು. ಆದರೆ ಆ ಅಪೇಕ್ಷೆ ಎಲ್ಲೂ ಕೂಡ ಏನಾಗ್ತಾ ಇದೆ, ಇವತ್ತು ಹಳ್ಳ ಹಿಡಿತಾ ಇದೆ ಅಂತ ಹೇಳ್ತಾಳೆ.
ದ್ರೌಪದಿ. ಇಷ್ಟೆಲ್ಲ ಹೇಳಿ ಮುಂದೆ ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾಳೆ. ನಾದಂಡ ಕ್ಷತ್ರಿಯೋ ಭಾತಿ. ನಿನಗೇನಿತ್ತು ತುಂಬ ಬೇಸರ ಆಗ್ತಾ ಇದೆ, ನಾನು ಅವರಿಗೆ ದಂಡನೆ ಮಾಡಿಬಿಟ್ಟೆ, ಶಿಕ್ಷೆ ಕೊಟ್ಟುಬಿಟ್ಟೆ, ಸಂಹಾರ ಮಾಡಿಬಿಟ್ಟೆ ಅಂತ. ಅವಳು ಹೇಳ್ತಾಳೆ, ನಾದಂಡ ಕ್ಷತ್ರಿಯೋ ಭಾತಿ. ದಂಡನೆ ಮಾಡದೇ ಇರುವಂಥ ಕ್ಷತ್ರಿಯ ಅವನು ಶೈನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಹೊಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಬ್ಬ ನಿಜವಾದಂಥ ಕ್ಷತ್ರಿಯ ಅಂತ ಹೇಳಿದ್ರೆ ಶತ್ರುಗಳನ್ನು ನಿಗ್ರಹ ಮಾಡೋದೇನೆ ರಾಜನ ಪ್ರಧಾನವಾದ ಕರ್ತವ್ಯ. ಹಾಗಾಗಿ ನೀನೇ ಮಾಡಿದ್ದೀಯಾ, ಶತ್ರುಗಳನ್ನು ನಿಗ್ರಹ ಮಾಡಿದ್ದೀಯಾ. ಅನಿವಾರ್ಯವಾಗಿ ಸಂಹಾರ ಮಾಡುವಂಥ ಸಂದರ್ಭ ಬಂತು, ಸಂಧಾನಕ್ಕೆ ಒಪ್ಪಲಿಲ್ಲ ಅವರು. ಹಾಗಾಗಿ ನೀನೇ ಮಾಡಿದ್ದೀಯಾ, ಸಂಹಾರ ಮಾಡಿದ್ದೀಯಾ. ಹಾಗಾಗಿ ಇದು ನಿನಗೆ ಭೂಷಣ ಆಗುತ್ತೆ ಹೊರತು ಇದಕ್ಕೂ ದುಃಖ ಪಡುವಂತಹ ಯಾವ ಅಂಶವೂ ಇಲ್ಲ. ಹಾಗಾಗಿ ಇಡೀ ಜಗತ್ತು ಯಾವುದರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ರಾಜದಂಡ. ರಾಜ ಅಂತ ಒಬ್ಬ ಇದ್ದರೆ ಅದರಿಂದ ಏನಾಗುತ್ತೆ, ಹೆದರಿದಂತಹ ಕಳ್ಳರು, ಕಾಕರು, ಶತ್ರುಗಳೆಲ್ಲರೂ ಕೂಡ ತಮ್ಮ ಪಡೀತಾ ಇರ್ತಾರೆ. ಯಾಕೆ, ನಾವು ಆಕ್ರಮಣ ಮಾಡಿದರೆ ರಾಜ ಬಂದು ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಹೆದರಿಕೆ ಇರುತ್ತೆ. ರಾಜನ ಹೆದರಿಕೆ ಇಲ್ಲದೆ ಹೋಗ್ಬಿಟ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಏನಾಗುತ್ತೆ, ಅರಾಜಕತೆ ಉಂಟಾಗುತ್ತೆ. ಹಾಗಾಗಿ ರಾಜನ ಧರ್ಮವೇ ದಂಡ ಮಾಡೋದು, ಸಂಹಾರ ಮಾಡೋದು, ಶಿಕ್ಷೆ ಕೊಡುವುದು, ನಿಯಂತ್ರಣ ಮಾಡುವುದು. ಅದನ್ನು ನೀನು ಮಾಡಿದ್ದೀಯಾ ಅಷ್ಟೇ. ಇದನ್ನು ಮಾಡಲಿಕ್ಕೆ ಬೇರೆಯವರಿಗೆ ಅವಕಾಶ ಇಲ್ಲ. ಬ್ರಾಹ್ಮಣರಿಗಿಲ್ಲ, ಶೂದ್ರರಿಗಿಲ್ಲ, ವೈಶ್ಯರಿಗಿಲ್ಲ. ಅಧಿಕಾರ ಇರೋದು ಯಾರಿಗೆ, ಕ್ಷತ್ರಿಯರಿಗೆ ಮಾತ್ರ. ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯ, ಅದಕ್ಕೋಸ್ಕರ ಯಾಕೆ ದುಃಖ ಪಡ್ತಾ ಇದ್ದೀಯಾ ಎಂಬುದಾಗಿ ತಿಳಿಸ್ತಾ ಇದ್ದಾಳೆ. ಹಾಗಾಗಿ ವಿಶೇಷವಾಗಿ ಸ್ವಯಂಭುವ ಮನುಗಳ ಹತ್ರ ಕೇಳ್ತೇವೆ, ಅವರು ಒಂದು ನೀತಿಶಾಸ್ತ್ರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಯಾರ್ಯಾರು ಯಾವ ರೀತಿ ಇರಬೇಕಂತ ನೀತಿಶಾಸ್ತ್ರವನ್ನು ಮಾಡಿದ್ದಾರೆ. ಅವರಲ್ಲಿಯೂ ಕೂಡ ಸ್ವಯಂಭುವನಗಳು ಹೇಳ್ತಾರೆ, ಯಾವತ್ತೂ ಕೂಡ ರಾಜನಾದಂಥವನು ಏನು ಮಾಡಬೇಕು, ಒಂದು ರೀತಿಯಾದಂತಹ ಭಯವನ್ನು ಎಲ್ಲರಲ್ಲೂ ಇಟ್ಟಿರಬೇಕು ಅಂತ. ಅಂದರೆ ಪ್ರಧಾನ ಅಂಶ ಭಯವೇ ಇರಬೇಕು ಅಂತ ಅಲ್ಲ, ಪ್ರೀತಿ ಗೌರವ ಅದು ಇರಬೇಕು, ಒಂದು ಹಂತದ ಹೆದರಿಕೆಯೂ ಇರಬೇಕು. ಉದಾಹರಣೆಗೆ ಒಬ್ಬ ಶಿಕ್ಷಕ ಇರ್ತಾನೆ, ಶಿಕ್ಷಕರ ಮೇಲೆ ಮಕ್ಕಳಿಗೆ ಪ್ರೀತಿ ಎಲ್ಲವೂ ಕೂಡ ಇರುತ್ತೆ. ಆ ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಸಲಿಗೆ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಒಂದು ಹಂತದ ಭಯವೂ ಇರಬೇಕು. ಆ ರೀತಿ ಹೆದರಿಕೆ ಇದ್ದಾಗ ಗುರುಗಳ ಮೇಲೆ ಏನಾಗುತ್ತೆ, ಮಕ್ಕಳು ಭಯಭಕ್ತಿಯಿಂದ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಏನಾಗಿರಬೇಕು, ರಾಜ ಅಂತ ಹೇಳಿದ್ರೆ ಒಂದು ಹಂತದ ಹೆದರಿಕೆಯನ್ನು, ಒಂದು ಘನತೆಯನ್ನು ಉಳಿಸಿಕೊಂಡಿರಬೇಕು. ಹಾಗಾಗಿ ಆ ರೀತಿಯಾಗಿ ಮಾಡಿ ಶತ್ರುಗಳು ಆಕ್ರಮಣ ಮಾಡಿದಾಗ ಅವರನ್ನು ಸಂಹಾರ ಮಾಡೋದೇನೆ ನಿಜವಾದಂತಹ ಒಂದು ಯಾವ ರಾಜನ ಕರ್ತವ್ಯ. ಅದಕ್ಕೋಸ್ಕರನೇ ಪರಮಾತ್ಮ ಏನು ಮಾಡಿದ್ದಾನೆ, ಕ್ಷತ್ರಿಯರನ್ನು ಹಾಗೆ ಸೃಷ್ಟಿ ಮಾಡಲಿಲ್ಲ ಅಂತೆ. ಕ್ಷತ್ರಿಯರಲ್ಲಿ ಎಲ್ಲ ವಿಧವಾದಂತಹ ದಿಕ್ಪಾಲಕರ 8 ದಿಕ್ಪಾಲಕರ ಒಂದೊಂದು ಅಂಶವನ್ನು ಕೂಡ ವಿಶೇಷವಾಗಿ ಇಟ್ಟು ಅನಿಲಾಗ್ನಿ ಯಮಾಕ್ರಾಣ ಇಂದ್ರಸ್ಯ ವರುಣಸಚ ಅಂತ ಅಗ್ನಿದೇವರು, ವಾಯುದೇವರು ಮುಂತಾದಂತಹ ಎಲ್ಲ ದಿಕ್ಪಾಲಕರ ವಿಶೇಷವಾದಂಥ ಅಂಶವನ್ನು ಏನು ಮಾಡಿದ, ಯೋಗ್ಯ ರಾಜರಲ್ಲಿ, ಎಲ್ಲ ರಾಜರಲ್ಲ, ಚಂದ್ರವಿತ್ತೇಶಯಶ್ಚ ಮಾತ್ರ ನಿರ್ಹೃತ್ಯ ಶಾಶ್ವತಿ ಅಂತ ಯೋಗ್ಯವಾದಂತಹ ಶ್ರೇಷ್ಠ ರಾಜರಲ್ಲಿ ಅವರ ಒಂದು ಅಂಶವನ್ನು ಇಟ್ಟು ಏನು ಮಾಡಿದ, ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಕಾರಣ ಏನು, ಹೇಗೆ ದಿಕ್ಪಾಲಕರು ಇಡೀ ಜಗತ್ತನ್ನು ಎಲ್ಲ ದಿಕ್ಕುಗಳಿಂದಾಗಿ ರಕ್ಷಣೆ ಮಾಡ್ತಾರೋ ಹಾಗೆ ಒಬ್ಬ ಚಕ್ರವರ್ತಿ ರಾಜ ತನ್ನ ರಾಜ್ಯವನ್ನು 8 ದಿಕ್ಕುಗಳಿಂದಾಗಿ ರಕ್ಷಣೆ ಮಾಡಲಿ ಅಂತ ಅವರವರ ಸನ್ನಿಧಾನವನ್ನು ಅವರಲ್ಲಿ ವಿಶೇಷವಾಗಿ ಇಟ್ಟಿರ್ತಾರೆ. ಒಂದು ವೇಳೆ ನೀನು ಈ ರೀತಿಯಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ ಕುತ್ಕೊಂಡ್ಬಿಟ್ರೆ ಪರಮಾತ್ಮ ಆ ರೀತಿಯಾಗಿ ಮಾಡಿದಂಥ ವ್ಯವಸ್ಥೆಗೆ ಅದು ಅವಮಾನ ಮಾಡಿದ ರೀತಿ ಆಗುತ್ತೆ ಅಂತ. ಪರಮಾತ್ಮ ಮಾಡಿದಂಥ ಸೃಷ್ಟಿಗೆ ಬೆಲೆ ಏನು ಕೊಟ್ಟಂಗೆ ಆಯಿತು, ಪರಮಾತ್ಮ ಸೃಷ್ಟಿ ಮಾಡಿದ್ಯಾಕೆ, ಜಗತ್ತನ್ನು ರಕ್ಷಣೆ ಮಾಡಲಿ ಅಂತ ಆ ದಿಕ್ಪಾಲಕರ ಸನ್ನಿಧಾನವನ್ನು ನಿನ್ನಲ್ಲಿ ಇಟ್ಟಿದ್ದಾನೆ. ನೀನು ನೋಡಿದ್ರೆ ಏನು ಮಾಡ್ತಾ ಇದ್ದೀಯಾ, ಅದೆಲ್ಲವನ್ನು ಕೂಡ ಬಿಟ್ಟು ತಪಸ್ಸು ಮಾಡಿ ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ. ನೀನು ಮಾಡಿದರೆ ಅದು ಸ್ವಯಂಭುವ ಮನುಗಳ ನೀತಿಶಾಸ್ತ್ರಕ್ಕೆ ಮಾಡಿದಂತಹ ಅವಮಾನ, ಪರಮಾತ್ಮನ ಸೃಷ್ಟಿಗೇನೇ ಮಾಡಿದಂತಹ ಅವಮಾನ. ಹಾಗಾಗಿ ನೀನು ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳ್ತಾಳೆ, ಒಬ್ಬ ಯೋಗ್ಯನಾದಂತಹ ರಾಜ ಅವನಲ್ಲಿ ಯಾವ ರೀತಿಯಾದಂತಹ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತ ಹೇಳಿದ್ರೆ, ಪಿತಾಮಹಸ್ಯ ದೇವಸ್ಯ ವಿಷ್ಣೋ ಸರ್ವಸ್ಯ ಚೈವಹಿ ಋಷೀಣಾಂ ಚೈವ ಸರ್ವೇಷಾಂ ತಸ್ಮಿನ್ ತೇಜ ಪ್ರತಿಷ್ಠಿತಂ ಅಂತ ಒಂದು ಸಾಕ್ಷಾತ್ ಪರಮಾತ್ಮನ ರಾಜರಾಜೇಶ್ವರ ರೂಪದ ಸನ್ನಿಧಾನ ಇರುತ್ತೆ. ಅದಾದ ಮೇಲೆ ಪಿತಾಮಹಸ್ಯ, ಜಗತ್ತಿನ ಪಿತಾಮಹ ಅಂತ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ. ಅದರಿಂದಾಗಿ ಅವನೇನು ಮಾಡ್ತಾನೆ, ಅನೇಕ ಮಕ್ಕಳನ್ನು ಪಡೆದುಕೊಂಡು ಅವರ ಮೂಲಕ ರಾಜ್ಯವನ್ನು ಮುಂದೆ ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಶರ್ವಸ್ಯ, ಮಹರುದ್ರ ದೇವರ ಸನ್ನಿಧಾನ ಇರುತ್ತೆ. ಅದ್ಯಾಕಿರುತ್ತೆ, ಸಂಹಾರಕವಾದಂಥ ಶಕ್ತಿ, ಶತ್ರುಗಳ ಸಂಹಾರ ಮಾಡಲಿಕ್ಕೋಸ್ಕರ ರುದ್ರದೇವರ ಸನ್ನಿಧಾನವೂ ಇರುತ್ತೆ. ಕೇವಲ ಇಷ್ಟೇನಾ, ಇಷ್ಟೋ ಅಲ್ಲ, ಋಷೀಣಾಂ ಚೈವ ಸರ್ವೇಶಾಂ, ಎಲ್ಲ ಋಷಿಗಳ ಸನ್ನಿಧಾನವೂ ಇರುತ್ತೆ ಅಂತೆ. ಯಾಕೆಂದರೆ ಪ್ರಜೆಗಳಿಗೆ ಚೆನ್ನಾಗಿ ಉಪದೇಶವನ್ನು ಕೂಡ ಅವನು ಮಾಡಬೇಕು ಅಂತ. ಹೀಗೆ
ರಾಜನಾದಂಥವನು ಒಂದು ರೀತಿಯತ್ತನ್ನು ಕೇಳುವಂತೆ ಆಲ್ರೌಂಡರ್ ಇರ್ತಾರೆ. ಎಲ್ಲವನ್ನು ಕೂಡ ಯೋಗ್ಯ ಕಾಲದಲ್ಲಿ ಅದನ್ನು ಮಾಡಲೇಬೇಕು. ಅದನ್ನು ನೀನು ಮಾಡಿದ್ದೀಯ ಅಷ್ಟೇ. ಮಹಾರುದ್ರದೇವರ ಸಂಹಾರ ಶಕ್ತಿಯಲ್ಲಿ ಪ್ರಕಟ ಆಯಿತು. ಅದರಿಂದ ಅನೇಕ ದುಷ್ಟ ರಾಜರ ಸಂಹಾರ ಎಲ್ಲ ಆಯಿತು. ಹಾಗಾಗಿ ನೀನು ಚಿಂತೆ ಮಾಡೋದು ತುಂಬ ತಪ್ಪು. ಹಾಗಾಗಿ ನೀನೇನು ಮಾಡಬೇಕು, ರಾಜ್ಯವನ್ನು ಪಾಲನೆ ಮಾಡಲೇಬೇಕು. ಇನ್ನೊಂದು ಮಾತನ್ನು ಹೇಳ್ತಾಳೆ, ಬಾಲೋಪಿ ನಾವ ಮಂತವ್ಯ ಮನುಷ್ಯ ಇತಿ ಭೂಮಿಪಃ ಅಂತ. ಒಬ್ಬ ರಾಜ ಇರ್ತಾನೆ, ಅವನೇನೋ ಅಕಾಲಿಕವಾಗಿ ಸತ್ತು ಹೋಗಿಬಿಡ್ತಾನೆ. ಅವನ ಮಗ ಇರ್ತಾನೆ, ಅವನಿಗಿನ್ನೂ ಕೇವಲ 4-5 ವರ್ಷ ಇರುತ್ತೆ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, 4-5 ವರ್ಷ ಇವನಿಗೇನು ರಾಜ ಅಂತ. ಆದರೆ ಮಹಾಭಾರತ ಹೇಳುತ್ತೆ, ಬಾಲೋಪಿ ನಾವ ಮಂತವ್ಯ ಮನುಷ್ಯ ಇತಿ ಭೂಮಿಪಃ ಅಂತ. 5-6 ವರ್ಷದ ಪುಟ್ಟ ಬಾಲಕ ಅವನು ಮಹಾರಾಜನಾಗಿದ್ದರೂ ಕೂಡ ನಾವೇನು ಮಾಡಬಾರ್ದು, ಅವನನ್ನು ಕೆಳದೃಷ್ಟಿಯಿಂದಾಗಿ ನೋಡಬಾರ್ದು ಅಂತೆ. ಅವನಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲೇಬೇಕು ಅಂತ. ಯಾಕೆಂದರೆ ಮಹತಿ ದೇವತಾ ಹೇಷ ನರರೂಪೇಣ ತಿಷ್ಠತಿ ಅಂತ. ಆ ದೊಡ್ಡ ದೊಡ್ಡ ದೇವತೆಗಳೇನೇ ಏನಾಗಿರ್ತಾರೆ, ಮನುಷ್ಯ ರೂಪದಿಂದಾಗಿ ಒಂದು ನಮ್ಮನ್ನು ಆಳ್ತಾ ಇರ್ತಾರೆ ಅಂತೆ, ದೊಡ್ಡ ಶ್ರೇಷ್ಠ ರಾಜರಾಗಿ. ಹಾಗಾಗಿ ಯಾರನ್ನೂ ಕೂಡ ಅವಮಾನ ಮಾಡಬಾರದು. ಹಾಗಾಗಿ ನೀನೇನು ಮಾಡು, ನೀನು ಏನು ಬಾಲಕನಲ್ಲ, ದೊಡ್ಡ ವ್ಯಕ್ತಿಯಾಗಿದ್ದೀಯ. ಹಾಗಾಗಿ ಏನಾಗಿದೆ, ಧೃತರಾಷ್ಟ್ರ ಕುಲಂ ದಗ್ಧಂ ಕ್ರೋಧೋದ್ಭೂತಿಯನ ವನ್ನಿನ ಅಂತ ಅವಳು ಹೇಳ್ತಾಳೆ ಒಂದು ಮಾತನ್ನು. ಗೀತೆ ಉಪದೇಶ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಆವಾಗ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ, ಅರ್ಜುನ ನೀನು ನಿಮಿತ್ತ ಮಾತ್ರ, ನಾನು ನನ್ನ ದೃಷ್ಟಿಯಿಂದ, ಕೇವಲ ನನ್ನ ಕಣ್ಣಿನ ದೃಷ್ಟಿಯಿಂದಾಗಿಯೇ ಇವರೆಲ್ಲರ ಆಯಸ್ಸನ್ನು ಈಗಾಗಲೇ ನಾನು ಅಪಹಾರ ಮಾಡಿ ಆಗಿಬಿಟ್ಟಿದೆ, ಇವರನ್ನೆಲ್ಲ ಸಾಯಿಸಿ ಆಗಿಬಿಟ್ಟಿದೆ. ನೀನು ಸುಮ್ಮನೆ ನಿಮಿತ್ತ ಮಾತ್ರ, ಬಾಣ ಬಿಡುವುದು ಮಾತ್ರ ನಿನ್ನ ಕೆಲಸ, ಅವರ ಶರೀರದಲ್ಲಿ ರಕ್ತ ಬರಲಿಕ್ಕೆ ಮಾತ್ರ ನೀನು ನಿಮಿತ್ತ, ಅವರೆಲ್ಲರ ಪ್ರಾಣ ಈಗಾಗಲೇ ನಾನು ಅಪಹಾರ ಮಾಡಿ ಆಗಿಬಿಟ್ಟಿದೆ ಅಂತ ಹೇಳಿದ್ದಾನೆ. ಆ ಮಾತನ್ನು ದ್ರೌಪದಿ ಹೇಳ್ತಾಳೆ, ನೀನು ನೆನಪು ಮಾಡಿಕೋ ಅಂತ. ಆ ಮಾತನ್ನು ಅರ್ಜುನನಿಗೆ ಕೃಷ್ಣ ಹೇಳಿದ್ದ. ಅದರ ಅರ್ಥ ಏನು, ನಾವೆಲ್ಲರೂ ಕೂಡ ಆ ಯಾವೊಂದು ಸಂಹಾರಕ್ಕೆ ನಿಮಿತ್ತ ಮಾತ್ರ. ಮತ್ತು ಪ್ರಧಾನ ಕರ್ತೃ ಯಾರು, ನಮಗೆಲ್ಲರಿಗೂ ಒಡೆಯನಾದಂಥ ಶ್ರೀಕೃಷ್ಣ ಪರಮಾತ್ಮನೇ ಪ್ರಧಾನ ಕರ್ತೃ. ಹಾಗಾಗಿ ಅದರ ಬಗ್ಗೆ ನೀನು ಜಾಸ್ತಿ ತಲೆಕೆಡಿಸಿಕೊಳ್ಳಬೇಡ ಎಂಬುದಾಗಿ ಅನೇಕ ರೀತಿಯಾದಂತಹ ಉಪದೇಶವನ್ನು ಮಾಡಿ ಮುಂದೆ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಸಾಮಾನ್ಯವಾಗಿ ಪ್ರಜೆಗಳು ಯಾರನ್ನು ತುಂಬ ಇಷ್ಟಪಡ್ತಾರೋ ಅವರನ್ನು ಕಳ್ಕೊಳ್ಬೇಕಂತ ಬಯಸೋದಿಲ್ಲ ಅವರು. ನಾವು ರಾಮನ ಕಥೆಯನ್ನು ಕೇಳ್ತೇವೆ. ರಾಮ ಕಾಡಿಗೆ ವನವಾಸಕ್ಕೆ ಅಂತ ಹೋಗಬೇಕಾದರೆ ಏನಾಯಿತು, ಅನೇಕ ಜನ, ಇಡೀ ರಾಜ್ಯವೇ ಏನಾಗ್ಬಿಡ್ತು, ಅವನ ಹಿಂದೆ ಹಿಂಬಾಲಿಸಿಕೊಂಡು ಬಂದುಬಿಡ್ತು. ಎಲ್ಲಿಯವರೆಗೆ ಅಂತ ಹೇಳಿದರೆ, ಆಗ ತಾನೇ ಯಾವಾಗ ರಾಮ ಕಾಡಿಗೆ ಹೊರಟನೋ ಆವಾಗ ಒಂದು ಹೆಣ್ಣು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳಂತೆ. ಒಂದು ತಾಯಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಅಲ್ಲೇನಾಗಿತ್ತು, ಆ ಹೆಣ್ಣಿಗೆ ಮದುವೆಯಾಗಿ ತುಂಬ ವರ್ಷ ಆಗಿತ್ತು, ಅನೇಕ 10 ವರ್ಷ ಆಗಿದ್ದು ಕೂಡ ಮಕ್ಕಳಾಗಿರಲಿಲ್ಲ. ರಾಮ ಕಾಡಿಗೆ ಹೊರಡುವಂಥ ಸಂದರ್ಭದಲ್ಲಿ ಏನಾಯಿತು, ಸರಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಸಾಮಾನ್ಯವಾಗಿ ಅದು ದೊಡ್ಡ ಸಂಭ್ರಮದ ಸಮಯ. ಅವಳು ಹೇಳ್ತಾಳೆ, ಎಂತಹ ಅನಿಷ್ಟ ಮಗು ನೀನು ಅಂತ. ನೀನು ಹುಟ್ಟಿದೆ ಟೈಮಿಗೆ ಸರಿಯಾಗಿ ಏನಾಯಿತು, ರಾಮ ಕಾಡಿಗೆ ಹೋಗಿಬಿಟ್ಟ ಅಂತ ಬೈದು ಬಿಟ್ಲು ಅಂತ ತಿಳಿಸ್ತಾರೆ ವಾಲ್ಮೀಕಿಗಳು ರಾಮಾಯಣದಲ್ಲಿ. ಅಂದರೆ ಪುತ್ರಂ ಪ್ರಥಮಜಂ ದೃಷ್ಟ ಜನನೀ ನಾಭ್ಯನಂದತ ಅಂತ ಹೇಳ್ತಾರೆ. ಮೊದಲ ಮಗು ಮದುವೆಯಾಗಿ ಅನೇಕ ವರ್ಷಗಳಾಗಿದೆ, ಆದರೆ ತಾಯಿಗೆ ಸುಖ ಆಗಲಿಲ್ಲ, ದುಃಖ ಆಯಿತು ಅಂತ. ಆ ರೀತಿಯಾಗಿ ಪ್ರಜೆಗಳು ಒಬ್ಬ ರಾಜನ ಮೇಲೆ ಮನಸ್ಸನ್ನು ಇಟ್ಟಿರ್ತಾರೆ. ಆ ರೀತಿಯಾಗಿ ಮನಸ್ಸನ್ನು ಇಟ್ಟಿರೋದು ಯಾರ ಮೇಲೆ? ಇವತ್ತು ಎಲ್ಲರೂ ಕೂಡ ನಿನ್ನ ಮೇಲೆ. ಹಾಗಾಗಿ ನೀನು ಕಾಡಿಗೆ ಹೋದರೆ ನಿನ್ನ ಉದ್ಧಾರ ಏನೋ ಆಗಬಹುದು, ಆಗದೇ ಇರಬಹುದು, ಅದು ನೆಕ್ಸ್ಟ್. ಆದರೆ ನಿನ್ನನ್ನು ನಂಬಿಕೊಂಡಿರುವಂಥ ಇಷ್ಟೆಲ್ಲ ಜನರಿಗೆ ನೀನೇ ಮಾಡಿದ ಆ ರೀತಿಯಾಗುತ್ತೆ, ದೊಡ್ಡ ಮೋಸ ಮಾಡಿದ ರೀತಿಯಾಗುತ್ತೆ. ಹಾಗಾಗಿ ನೀನು ಮಾಡೋದು ಸರಿಯಲ್ಲ. ಯಥಾರ್ಹತ ಸಂಪ್ರಣಾಯನ ಯೇಷು ನ್ಯಾಯವರ್ತಿಸು ಅಂತ ಒಬ್ಬ ನ್ಯಾಯ ಮಾರ್ಗದಲ್ಲಿ ಸಾಗುವಂಥ ರಾಜನ ಪ್ರಧಾನ ಕರ್ತವ್ಯವೇನು, ಅದು ಪ್ರಜೆಗಳನ್ನು ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ನೀನು ನಿರಂತರವಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡಲೇಬೇಕು. ದಂಡ ಅನ್ನೋದು ಅದು ಜಗತ್ತನ್ನು ಕಾಯುವಂಥದ್ದು. ಎಲ್ಲಿಯವರೆಗೆ ಅಂತೇಳಿ ಇಡೀ ಜಗತ್ತು ದಂಡ ಸುಪ್ತೇಶು ಜಾಗರ್ತಿ, ಇಡೀ ಜಗತ್ತು ಮಲಗಿದ್ದಾಗಲೂ ಕೂಡ ರಾಜನ ದಂಡ ಅದು ಎಚ್ಚರವಾಗಿರಬೇಕು. ನಿರಂತರವಾಗಿ ಅದು ಒಂದು ರೀತಿ ಅಲರ್ಟ್ ಆಗಿರಬೇಕು ಅಂತ. ಯಾವಾಗ ಯಾವ ಸಂದರ್ಭದಲ್ಲಿ ಶತ್ರುಗಳು ಆಕ್ರಮಣ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದು ದಂಡ ಸುಪ್ತೇಶು ಜಾಗರ್ತಿ, ದಂಡ ಧರ್ಮ ವಿದುರ್ಬುಧಾಹ ಅಂತ. ದಂಡ ಅಂದರೆ ಇಲ್ಲಿ ಅರ್ಥ ಶಿಕ್ಷೆ ಕೊಡುವುದು, ಸಂಹಾರ ಮಾಡೋದು ಅಂತ ಅರ್ಥ. ಹಾಗಾಗಿ ಸಂಹಾರ ಮಾಡೋದು ಅದೇನು ದೊಡ್ಡ ತಪ್ಪಲ್ಲ ಕ್ಷತ್ರಿಯರಿಗೆ. ಶತ್ರುಗಳನ್ನು ಸಂಹಾರ ಮಾಡೋದು ಅದು ಪ್ರಧಾನ ಕರ್ತವ್ಯವೇ ಆಗಿದೆ. ಹಾಗಾಗಿ ಅಸಮೀಕ್ಷ ಪ್ರಣೀತಸ್ತು
ವಿನಾಶಯತಿ ಸರ್ವಶಃ ಅಂತ. ಅಂದರೆ ದಂಡ ಅದನ್ನು ಉಪಯೋಗ ಮಾಡಬೇಕು. ಯಾರ ಮೇಲೆ ಉಪಯೋಗ ಮಾಡಬೇಕು ಅವ್ರ ಮೇಲೆ ಉಪಯೋಗ ಮಾಡಲೇಬೇಕು, ಸಂಹಾರ ಮಾಡಲೇಬೇಕು. ಸುಮ್ಮನೆ ಸಾತ್ವಿಕರ ಮೇಲೆ ಅದನ್ನು ಉಪಯೋಗ ಮಾಡಿದರೆ ಏನಾಗುತ್ತೆ? ಅದು ಪಾಪಕ್ಕೆ ಕಾರಣ ಆಗುತ್ತೆ. ಆದರೆ ಇವತ್ತು ಸತ್ತಂಥವ್ರು ಯಾರೊಬ್ಬರು ಕೂಡ ಸಾತ್ವಿಕರಲ್ಲ. ಸತ್ತವರೆಲ್ಲರೂ ಕೂಡ ಅವರೇನಾಗಿದ್ದಾರೆ, ಒಂದಲ್ಲ ಒಂದು ರೀತಿ ನಮಗೆ ಅಪಚಾರವನ್ನೇ ಮಾಡಿದವರಾಗಿದ್ದಾರೆ. ಹಾಗಾಗಿ ಅವರಲ್ಲಿ ನೀನೇನು ಮಾಡಿದ್ದೀಯಾ, ಆ ರೀತಿಯ ದಂಡವನ್ನು ಪ್ರಯೋಗ ಮಾಡಿದ್ದೀಯ, ಹಾಗಾಗಿ ನೀನೆಲ್ಲ ಯಾವುದೇ ರೀತಿಯ ತಪ್ಪಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ದ್ರೌಪದಿ ದೇವಿ ತಿಳಿಸುವಂತಹ ಮಾತು ದಂಡದ ಬಗ್ಗೆನೇ ಜಾಸ್ತಿ ಮಾತನ್ನು ತಿಳಿಸ್ತಾ ಹೋಗ್ತಾಳೆ. ದಂಡ ಅನ್ನೋದು ಕ್ಷತ್ರಿಯ ಪ್ರಧಾನವಾದಂಥ ಕರ್ತವ್ಯ, ಅದನ್ನು ನೀನು ಮಾಡಿದ್ದೀಯಾ, ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ದಂಡದ ಬಗ್ಗೆ ಅನೇಕ ರೀತಿಯಾದಂತಹ ಮಾತನ್ನು ತಿಳಿಸಿ, ಮುಂದೆ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಏನಾಗುತ್ತೆ, ಈ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಸಾತ್ವಿಕರು, ಪಾಪ ಅವರೇ ನಮ್ಮ ತಪ್ಪು ಮಾಡಿದ್ದಾರೆ, ತಮ್ಮ ಪಾಡಿಗೆ ತಾವಿದ್ರು, ಅವರನ್ನು ಕೊಂದುಬಿಟ್ಟೆ. ಅದರಲ್ಲೂ ಕೂಡ ಭೀಷ್ಮಾಚಾರ್ಯರು ನಮ್ಮ ಕುರುಕುಲದ ಪಿತಾಮಹರು, ಹಾಗಾಗಿ ಅಂತಹ ಭೀಷ್ಮಾಚಾರ್ಯದ ಕೊಂದುಬಿಟ್ಟನೇ ಅಲ್ಲ ಎಂಬುದಾಗಿ ಧರ್ಮರಾಜನಿಗೆ ತುಂಬ ಬೇಸರ ಇರುತ್ತೆ ಒಂದು ರೀತಿಯಲ್ಲಿ. ಅದಕ್ಕೆ ಅವಳು ಹೇಳ್ತಾ ಹೋಗ್ತಾಳೆ, ನೀನೇನು ಹೇಳ್ತಾ ಇದ್ದೀಯಾ, ಭೀಷ್ಮಾಚಾರ್ಯರು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀಯಾ. ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಒಳ್ಳೆಯವರೇ, ಆದರೆ ಅಷ್ಟು ಜನರ ಮಧ್ಯದಲ್ಲಿ ನನ್ನ ಸೀರೆಯನ್ನು ಆ ಒಂದು ದುಶ್ಯಾಸನ ಸೆಳೆಯಬೇಕಾದ್ರೆ ಭೀಷ್ಮಾಚಾರ್ಯ ಒಂದೇ ಒಂದು ಮಾತನ್ನು ಆಡಿದರ? ಕುರುಕುಲದ ಪಿತಾಮಹ ಅಂತ ಹೇಳ್ತೀಯ, 500 ವರ್ಷ ಅಧ್ಯಯನ ಮಾಡಿದ್ದಾರೆ ಅಂತ ತಿಳಿಸ್ತೀಯ, ಅವರ ಅಧ್ಯಯನದ ಫಲ ಇದೇನಾ? ಪರಶುರಾಮದೇವ ಅವರಿಗೆ ಇದನ್ನೇ ಉಪದೇಶ ಮಾಡಿದ್ದ ಅಂತ ಸ್ವಲ್ಪ ಖಾರವಾಗಿ ಪ್ರಶ್ನೆ ಮಾಡ್ತಾಳೆ. ಅಷ್ಟು ವರ್ಷ ಅಧ್ಯಯನ ಮಾಡಿದ್ದಾರೆ, ತಲೆಯೆಲ್ಲ ಹಣ್ಣಾಗಿದೆ, ಎಲ್ಲರೂ ಕೂಡ ಅವರ ಮಾತಿಗೆ ಗೌರವ ಕೊಡ್ತಾರೆ. ಇಷ್ಟೆಲ್ಲ ಸಂದರ್ಭ ಇದ್ದರೂ ಕೂಡ ಅವರು ಒಂದು ಮಾತನ್ನು ಆದರೂ ಕೂಡ ಆಡಿದರ? ಮಾತನ್ನು ಆಡಲೇ ಇಲ್ಲ. ಇದು ದ್ರೋಣಾಚಾರ್ಯರು, ಅವರು ಕೂಡ ಪರಶುರಾಮ ದೇವರ ಹತ್ತಿರವಿನ ಅಧ್ಯಯನ ಮಾಡಿದಂಥ ದೊಡ್ಡ ಜ್ಞಾನಿಗಳು, ಬ್ರಾಹ್ಮಣರಾದಂಥವರು, ಬ್ರಾಹ್ಮಣರಾಗಿ ಕ್ಷತ್ರಿಯ ಕುಲವನ್ನು ಅವಲಂಬನ ಮಾಡಿ ವಿಶೇಷವಾಗಿ ಜಗತ್ತನ್ನು ರಕ್ಷಣೆ ಮಾಡಿದಂಥ ದೊಡ್ಡ ಪರಾಕ್ರಮಿಗಳವರು. ಅವರೇನಾದರೂ ಮಾತಾಡಿದಾರಾ? ಅವರು ಏನು ಮಾತಾಡಲಿಲ್ಲ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರಲಿಕ್ಕೆ, ಕಾಡಿನಲ್ಲಿ ಹೋಗಿ ಆ ದುಃಖ ಅನುಭವಿಸಲಿಕ್ಕೆ ಭೀಷ್ಮಾಚಾರ್ಯರು ಕಾರಣರಾಗಿದ್ದಾರೆ, ದ್ರೋಣಾಚಾರ್ಯರು ಕಾರಣರಾಗಿದ್ದಾರೆ. ಅವತ್ತು ಒಂದು ವೇಳೆ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ದುರ್ಯೋಧನ ಹತ್ತಿರ ಹೋಗಿ ನೀನು ಮಾಡ್ತಾ ಇರೋದು ತಪ್ಪು, ಅದು ಸರಿಯಲ್ಲ ಎಂಬುದಾಗಿ ತಿಳಿಸಿ ಅವರಿಗೆ ಸಿಗಬೇಕಾದಂಥ ರಾಜ್ಯ ಕೊಡು ಅಂತ ಹೇಳಿಬಿಟ್ಟಿದ್ರೆ ಕೊಟ್ಬಿಡ್ತಾ ಇದ್ದ. ಒಂದು ವೇಳೆ ಮಾತು ಕೇಳದೆ ಹೋಗಿದ್ರೆ ಭೀಷ್ಮಾಚಾರ್ಯ ಸಾಮಾನ್ಯರ ಮಹಾಪರಾಕ್ರಮಶಾಲಿಗಳು, ಮಹಾಭಾರತ ಯುದ್ಧ ಕೇಳಿದವರಿಗೆ ಗೊತ್ತಾಗ್ತದೆ ಪರಾಕ್ರಮ ಏನು ಅಂತ. ಹಾಗಾಗಿ ತಾವೇ ತಮ್ಮ ಪರಾಕ್ರಮದಿಂದಾಗಿ ನಮಗೆ ನಮ್ಮ ರಾಜ್ಯ ಕೊಡಿಸ್ಬೋದಾಗಿತ್ತು. ಆದರೆ ಅದು ಯಾವ ಕೆಲಸವನ್ನು ಏನು ಮಾಡಲಿಲ್ಲ, ಭೀಷ್ಮಾಚಾರ್ಯರು ಮಾಡೇ ಇಲ್ಲ. ಹಾಗಾಗಿ ಅವರಲ್ಲಿ ಸಂಪೂರ್ಣ ದೋಷ ಇಲ್ಲದೆ ಹೋದರೂ ಕೂಡ ಒಂದು ಹಂತದಲ್ಲಿ ದೋಷ ತಪ್ಪು ಅವರನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸಂಹಾರ ಮಾಡಿರುವುದು ಯಾವುದೇ ರೀತಿಯಿಂದಾಗಲೂ ಕೂಡ ತಪ್ಪು ಅಂತ ಕರೆಸ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಗೊತ್ತಿದೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ. ದುರ್ಯೋಧನ ಪಕ್ಷ ಅಧರ್ಮದ ಪಕ್ಷ, ಪಾಂಡವರ ಪಕ್ಷ ಧರ್ಮದ ಪಕ್ಷ ಅಂತ ಗೊತ್ತಿದೆ. ಇಷ್ಟಿದ್ರೂ ಕೂಡ ಅವರೇನು ಮಾಡಿದರು, ದುರ್ಯೋಧನ ಪಕ್ಷಕ್ಕೆ ಹೋದರು, ನಮ್ಮ ಪಕ್ಷಕ್ಕೆ ಬರಲಿಲ್ಲ. ಧರ್ಮದ ವಿರುದ್ಧವೇನೆ ಅವರೇನು ಮಾಡಿದರು, ಹೋರಾಟವನ್ನು ಮಾಡಿದರು. ಅಷ್ಟೇ ಅಲ್ಲ, ಕೊನೆಗೆ ಸರ್ವೋತ್ತಮನಾದಂತಹ ಪರಮಾತ್ಮನ ಮೇಲೇನೆ ಚಕ್ರವನ್ನು ಪ್ರಯೋಗ ಮಾಡಲಿಕ್ಕೆ ಬಂದರು. ಇಷ್ಟು ಸಾಕು ಭೀಷ್ಮಾಚಾರ್ಯರನ್ನು ವಧೆ ಮಾಡಿದ್ದಕ್ಕೆ ಕಾರಣ ಕೊಡಲಿಕ್ಕೆ. ಹಾಗಾಗಿ ನೀವು ಮಾಡಿದ್ರು ಯಾವುದೇ ರೀತಿಯ ತಪ್ಪಲ್ಲ, ಹಾಗಾಗಿ ನೀನೇ ಮಾಡು. ಆ ಮಾನಸಿಕವಾದಂಥ ಎಲ್ಲ ವ್ಯಾಧಿಯನ್ನು ಕೂಡ ಬಿಟ್ಟು ಆದಷ್ಟು ಬೇಗ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡು ಎಂಬುದಾಗಿ ತಿಳಿಸ್ತಾ ಇದ್ದಾಳೆ. ಹಾಗಾಗಿ ರಾಜ, ನೀನು ರಾಜ್ಯಭಾರ ಶುರು ಮಾಡು, ಆವಾಗ ನಿನ್ನ ಮನಸ್ಸು ಅದು ಆಟೋಮೆಟಿಕ್ಕಾಗಿ ತಾನೇ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಒಬ್ಬ ರಾಜ ಅಂತ ಆಗಿಬಿಟ್ರೆ ಅವನ ಪ್ರತಿನಿತ್ಯ ದಿನಚರಿಯೇ ಬದಲಾಗಿ ಬಿಡುತ್ತೆ. ಪ್ರತಿನಿತ್ಯ ಅವನ ಹತ್ತಿರ ಅನೇಕ ಜನ ನಮಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಬರ್ತಾರೆ, ಅದನ್ನು ಪರಿಹಾರ ಮಾಡಬೇಕಾಗುತ್ತೆ. ಅನೇಕ ರೀತಿಯಂಥ ಯಾಗಾದಿಗಳನ್ನು ಮಾಡಬೇಕು. ಮನೆಗೆ ಅನೇಕ ಜನ ಬಡವರು ಬರ್ತಾರೆ, ಯೋಗ್ಯ ವ್ಯಕ್ತಿಗಳು ಬರ್ತಾರೆ, ದಾನ ಕೊಡಬೇಕು, ಯಾಗಾದಿಗಳನ್ನು ಮಾಡಬೇಕು. ಈ ರೀತಿಯಾಗಿ ನಿನ್ನ ದೈನಂದಿನ ಚಟುವಟಿಕೆ ಬದಲಾಗಿ ಬಿಡುತ್ತೆ. ಕಾಡಿನಲ್ಲಿ ಇದ್ದಂತಹ ದೈನಂದಿನ ಚಟುವಟಿಕೆ ಬೇರೆ, ಆದ ಮೇಲೆ ಇರುವಂತಹ ದೈನಂದಿನ ಚಟುವಟಿಕೆ ಬೇರೆ. ಹಾಗಾಗಿ ಆ ಎಲ್ಲ ಚಟುವಟಿಕೆಗಳು ಕೂಡ ಏನಾಗುತ್ತೆ, ನಿನ್ನ ಮನಸ್ಸನ್ನು ಉಲ್ಲಾಸ ಮಾಡುತ್ತೆ. ಮಿತ್ರತಾ ಸರ್ವಭೂತೇಶು ದಾನಂ ಅಧ್ಯಯನಂ ತಪಃ ಸ್ಯಾನ್ನರಾಜೋ ರಾಜಸತ್ತಮ ಅಂತ ಇವೆಲ್ಲವನ್ನು ಕೂಡ ಮಾಡ್ತಾ ಹೋದಾಗ ನಿನ್ನ ಮನಸ್ಸು ಅತ್ಯಂತ ಉಲ್ಲಾಸವಾಗುತ್ತೆ. ಆವಾಗ ನಿನಗೆ ಅನಿಸುತ್ತೆ, ನಾನು ಈ ಭೀಮನ, ಅರ್ಜುನನ, ನಕುಲ ಸಹದೇವರ, ದ್ರೌಪದಿಯ ಮಾತನ್ನು ಕೇಳಿದ್ದು ಒಳ್ಳೆಯದಾಯಿತು ಅಂತ ನಿನಗೆ ಆವಾಗ ಅನಿಸುತ್ತೆ. ಮೊದಲು ಇದಕ್ಕೆ ಒಂದು ಪ್ರವೇಶ ಮಾಡು. ಪ್ರವೇಶ ಮಾಡಿದ ಮೇಲೆ ಏನು ಗೊತ್ತಾಗುತ್ತೆ ನಿನಗೆ, ಒಬ್ಬ ರಾಜ ಅವನು ಪ್ರಾಮಾಣಿಕವಾಗಿ ಇದ್ದುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದರೆ ಅವನಿಗೆ ಆಗುವಂತಹ ಅಲೌಕಿಕವಾದಂಥ ಆನಂದ ಏನು ಅಂತ.
ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ, ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ಶಾಸ್ತ್ರಗಳನ್ನು ನೋಡಿದಾಗ ಏನನ್ಸುತ್ತೆ, ಸುಖ ಪಡಬಾರ್ದು, ಕಷ್ಟಪಡಬೇಕು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ತಪಸ್ಸು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಶಾಸ್ತ್ರ ಹೇಳಿದಂತೆ ಕಾಣಿಸುತ್ತೆ. ಆದರೆ ಆಚಾರ್ಯರು ಹೇಳ್ತಾರೆ, ಜಗತ್ತಿನಲ್ಲಿ ಅನಿಷಿದ್ಧವಾದಂತಹ ಸುಖಗಳು, ಸುಖ ಎರಡು ರೀತಿ ಇದೆ. ಒಂದು ನಿಷಿದ್ಧ ಸುಖ, ಇನ್ನೊಂದು ಅನಿಷಿದ್ಧವಾದಂತಹ ಸುಖ ಅಂತ. ಕೆಲವೊಮ್ಮೆ ಪರಮಾತ್ಮನ ವಿಶೇಷವಾದ ಕಥೆಯನ್ನು ಕೇಳ್ತಾ ಏನಾಗುತ್ತೆ, ವಿಶಿಷ್ಟವಾದಂಥ ಆನಂದ ಆಗಿಬಿಡುತ್ತೆ. ಅದು ಸುಖವೇ, ನಿಷಿದ್ಧನ ಅದು ನಿಷಿದ್ಧ ಅಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗಳಿಗೆ ಯೋಗ್ಯ ದಾನವನ್ನು ಮಾಡಿದಾಗ, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದಾಗ ಒಂದು ಮಾನಸಿಕವಂತ ಸಂತೃಪ್ತಿ ಆಗುತ್ತೆ. ಅದ್ಯಾರು ಕೂಡ ನಿಷಿದ್ಧ ಅಲ್ಲ. ಹಾಗೆ ರಾಜನಾಗಿ ಇದ್ದಾಗ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ಅದರಿಂದ ಏನಾಗುತ್ತೆ, ಒಂದು ಮಾನಸಿಕವಾದ ಸುಖ ಉಂಟಾಗುತ್ತೆ. ಆ ಸುಖ ಅನುಭವಿಸಲಿಕ್ಕೆ ಎಲ್ಲರಿಗೂ ಯೋಗ್ಯತೆ ಇರೋದಿಲ್ಲ, ಅವಕಾಶ ಸಿಗೋದಿಲ್ಲ. ರಾಜವಂಶದಲ್ಲಿ ಹುಟ್ಟಿದ್ದರೂ ಕೂಡ ಅದನ್ನು ಅನುಭವಿಸಲಿಕ್ಕೆ ಒಂದು ಯೋಗ್ಯತೆ ಇರಬೇಕು. ಹಾಗಾಗಿ ನಿನಗೆ ಆ ಯೋಗ್ಯತೆ ಒದಗಿ ಬಂದಿದೆ ಈಗ. ಹಾಗಾಗಿ ಅದನ್ನು ಅನುಭವಿಸು. ಆವಾಗ ನಿನಗೇ ಗೊತ್ತಾಗುತ್ತೆ, ನಾನು ಎಂತಹ ಒಂದು ಕಾಡಿಗೆ ಹೋಗಿಬಿಟ್ಟಿದ್ರೆ ಎಂತಹ ದೊಡ್ಡ ಆನಂದವನ್ನು, ಮಾನಸಿಕವಾದ ತೃಪ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ನಿನಗೆ ಅನಿಸುತ್ತೆ. ಹಾಗಾಗಿ ನೀನು ಆ ರೀತಿಯಾಗಿ ಮಾಡೋದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಅನೇಕ ಮಾತನ್ನು ಹೇಳ್ತಾಳೆ. ನ ಶ್ರುತೇನ ನದಾನೇನ ನಸಾಂತೇನ ನಚೇಜ್ಜಯ ಅಂತ, ನಿನಗೆ ಈ ರಾಜ್ಯ ಏನೋ ಯಾರೊಬ್ಬರು ದಾನ ಕೊಟ್ಟಿಲ್ಲ, ಅಥವಾ ಏನೋ ಒಂದು ಶಾಸ್ತ್ರ ಪ್ರವಚನ ಕೇಳಿದೆ, ಅದರಿಂದ ನಿನಗೆ ರಾಜ್ಯ ಅಚಾನಕ್ಕಾಗಿ ಸಿಕ್ಕಿಲ್ಲ. ಮತ್ತೆ ಯಾವುದರಿಂದ ಸಿಕ್ಕಿದೆ ನಿನಗೆ ಈ ಒಂದು ರಾಜ್ಯ ಅಂತ ಹೇಳಿದ್ರೆ, ಎತ್ತದ್ ಬಲಮಮಿತ್ರಾಣಂ ತಥಾ ವಿರಸಮುದ್ಯತಂ ಅಂತ ಅನೇಕ ರೀತಿಯಾದಂತಹ ದ್ರೋಣ ಕರ್ಣಾಭ್ಯಾಮ್ ಅಶ್ವತ್ಥಾಮ ಕೃಪೇಣಚ ಅಂತ ಪರಾಕ್ರಮಶಾಲಿಗಳಾದಂತಹ ಆ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಮುಂತಾದಂತಹ ಎಲ್ಲರನ್ನೂ ಕೂಡ ನೀನೇ ಮಾಡಿದ್ದೀಯಾ, ಸಂಹಾರ ಮಾಡಿದ್ದೀಯಾ. ನೇರವಾಗಿ ಧರ್ಮರಾಜ ಸಂಹಾರ ಮಾಡದೆ ಹೋದರೂ ಕೂಡ ಅವನೇ ಪ್ರಧಾನ ಆ ಸೈನ್ಯಕ್ಕೆ. ಹಾಗಾಗಿ ಇವರೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದೀಯಾ. ಸಂಹಾರ ಮಾಡಿದ ಕಾರಣ ಏನು, ರಾಜ್ಯ ಬೇಕು ಅಂತ. ಹಾಗಾಗಿ ತತ್ವಯ ನಿಹತಂ ವೀರ ತಸ್ಮಾತ್ ಭುಂಕ್ಷ್ವ ವಸುಂಧರಾಂ, ಈ ವಸುಂಧರೆಯಾದಂತಹ ಭೂಮಿಯನ್ನು ನೀನು ಅನುಭವಿಸಲೇಬೇಕು, ಅದನ್ನು ನೀನು ರಾಜ್ಯಭಾರ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಮುಂದೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾಳೆ. ಇದು ವಿಶೇಷವಾಗಿ ಇದು ಇರುವಂಥದ್ದು ನಾವು ಜಂಬೂದ್ವೀಪ. ಆ ಜಂಬೂದ್ವೀಪ ಅತ್ಯಂತ ವಿಶೇಷವಾದಂತಹ ದ್ವೀಪ ಆಗಿದೆ. ಇಂತಹ ಈ ದ್ವೀಪ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಇದೆ. ಇಂತಹ ಈ ಒಂದು ಭಾಗವನ್ನು ನೀನು ಏನು ಮಾಡಿದ್ದೀಯಾ, ದಂಡೇನ ಮುರಿತಸ್ತಯ ಅಂತ ದಂಡ ನೀತಿಯಿಂದ, ಯಾರೋ ನಿನಗೆ ದಾನ ಕೊಟ್ಟಿಲ್ಲ, ಏನು ಮಾಡಿಲ್ಲ, ನೀನು ಕಷ್ಟಪಟ್ಟು ಯುದ್ಧ ಮಾಡಿ ಸಂಪಾದನೆ ಮಾಡಿದ್ದೀಯ. ಹಾಗಾಗಿ ಇದೇನಾಗಿದೆ, ನಿನ್ನ ಅಧೀನವಾಗಿದೆ ಇವತ್ತು. ಇನ್ನು ಅಧೀನವಾದಂತಹ ಇದನ್ನು ನೀನು ಅನುಭವಿಸಿದಾಗಲೇ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ನಿನ್ನನ್ನು ಹೊಗಳ್ತಾರೆ, ಇಲ್ಲದೆ ಹೋದರೆ ಒಬ್ಬ ಹೇಡಿ ಅಂತ ಬೈತಾರೆ. ಹಾಗಾಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ತಿಳಿಸ್ತಾರೆ. ಮತ್ತು ಅನೇಕ ವಿಚಾರಗಳನ್ನು ತಿಳಿಸಿ, ಇದರಲ್ಲಿ ನಿನ್ನ ಒಬ್ಬನದೇ ಕಷ್ಟ ಇತ್ತು ಅಂತ ಹೇಳಿದ್ರೆ ನೀನು ಮಾಡುವಂಥ ನಿರ್ಧಾರ ಏನು ಬೇಕಾದರೂ ಆಗಲಿ, ಅದರ ಮೇಲೆ ನಮ್ಮ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಯುದ್ಧದಲ್ಲಿ ಕೇವಲ ನಿನ್ನೊಬ್ಬನ ಪರಿಶ್ರಮ ಇಲ್ಲ. ಮತ್ತೇನಾಗಿದೆ, ವೃಷಭಾನಿವ ಸಮ್ಮತ್ತಾನ್ ಗಜೇಂದ್ರಾನ್ ಊರ್ಜಿತಾನಿವ ಅಂತ ನಿನ್ನ ತಮ್ಮಂದಿರಿದ್ದಾರೆ. ಅವ್ರು ಹೇಗಿದ್ದಾರೆ, ವೃಷಭಾನಿವ ಸಮ್ಮತ್ತ, ದೊಡ್ಡ ದೊಡ್ಡ ಎತ್ತುಗಳಂತೆ ಇದ್ದಾರೆ. ಅದೇ ರೀತಿಯಾಗಿ ಗಜೇಂದ್ರಾನ್ ಊರ್ಜಿತಾನಿವ, ಬಲಿಷ್ಠವಾದಂತಹ ಮದಭರಿತವಾದ ಆನೆಗಳಂತೆ ಇದ್ದಾರೆ. ಅವರೆಲ್ಲರೂ ಕೂಡ ಅಷ್ಟು ಕಷ್ಟಪಟ್ಟು ಯುದ್ಧ ಮಾಡಿದ್ದಾರೆ. ಅವರನ್ನೆಲ್ಲ ಒಂದ್ಸಲ ನೋಡು. 18 ದಿವಸಗಳ ಕಾಲ ನಿರಂತರ ಯುದ್ಧ ಮಾಡಿ 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 ಅವರು ತುಂಬ ಸುಸ್ತಾಗಿ ಬಿಟ್ಟಿದ್ದಾರೆ. ಆ ಕಷ್ಟ ಒಂದು ಕಡೆ, ಯುದ್ಧದ ಕಷ್ಟ ಇನ್ನೊಂದು ಕಡೆ, ನೀನು ಬಿಟ್ಟು ಹೋಗ್ತಾ ಇದ್ದೀಯ ಅನ್ನುವಂತಹ ದುಃಖ ಒಂದು ಕಡೆ ಇದೆ. ಹಾಗಾಗಿ ಇವೆರಡೂ ಕೂಡ ಸೇರಿ ಅವರು ತುಂಬ ದುಃಖ ಪಡ್ತಾ ಇದ್ದಾರೆ. ಹಾಗಾಗಿ ನಿನಗೋಸ್ಕರ ಅಲ್ಲದೆ ಹೋದರೂ ಕೂಡ ಈ ಎಲ್ಲ ಪ್ರಜೆಗಳಿಗೋಸ್ಕರ ಮತ್ತು ಇನ್ನು ತಮ್ಮಂದಿರಿಗೋಸ್ಕರ ನೀನೇ ಮಾಡಬೇಕು, ರಾಜ್ಯಭಾರವನ್ನು ಮಾಡಲೇಬೇಕು. ಅದೇ ನಿಜವಾದಂತಹ ಧರ್ಮ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಇನ್ನೊಂದು ಮಾತನ್ನು ಹೇಳ್ತಾಳೆ. ನನಗೆ ನನ್ನ ಅತ್ತೆಯಾದಂತಹ ಯಾವ ಕುಂತಿದೇವಿ ಒಂದು ಮಾತನ್ನು ಹೇಳಿದ್ಲು ಅಂತ. ಏನು, ಯುಧಿಷ್ಠಿರಸ್ತ್ವಾಂ ಪಾಂಚಾಲಿ ಸುಖೇ ಧಾಸ್ಯತ್ಯನುತ್ತಮೆ ಅಂತ. ಅಂದರೆ ದ್ರೌಪದಿ ತುಂಬ ದುಃಖ ಪಡ್ತಾ ಇರ್ತಾಳೆ. ನಾನೊಬ್ಬ ರಾಜಕುಮಾರಿ ಆದಂಥವಳು, ಇಂಥ ಕಷ್ಟ ಬಂದುಬಿಡುತ್ತೋ, ನಮ್ಮ ಗಂಡನಿಗೆ ಇಷ್ಟು ಕಷ್ಟ ಬಂದುಬಿಡುತ್ತೋ ಅನ್ನೋ ದುಃಖ ಪಡ್ತಾ ಇರ್ತಾಳೆ. ಆವಾಗ ಅತ್ತೆಯಾದಂಥ ಕುಂತಿ ಮಾತನ್ನು ಹೇಳ್ತಾಳಂತೆ, ಪಾಂಚಾಲಿ ಅಂದರೆ ದ್ರೌಪದಿ, ನೀನೇನೋ ಚಿಂತೆ ಮಾಡಬೇಡ,
ಯುಧಿಷ್ಠಿರಸ್ತ್ವಾಂ ಪಾಂಚಾಲಿ ಸುಖೇ ಧಾಸ್ಯತ್ಯನುತ್ತಮೆ ಹತ್ವಾ ರಾಜಸಹಸ್ರಾಣಿ ಬಹೂನ್ಯಾಶು ಪರಾಕ್ರಮ ಅಂತ. ಯುಧಿಷ್ಠಿರ ಏನು ಮಾಡ್ತಾನೆ, ನಿನಗೆ ಆ ರಾಜ್ಯನ ಮತ್ತೆ ಪುನಃ ವಾಪಸ್ ಕೊಟ್ಟೇ ಕೊಡ್ತಾನೆ ಅಂತ. ಹೇಗೆ? ಹತ್ವಾ ರಾಜಸಹಸ್ರಾಣಿ, ಸಾವಿರಾರು ರಾಜರು ಅವನಿಗೆ ಎದುರಾಗಿ ಬಂದರೂ ಕೂಡ ಆ ಎಲ್ಲ ರಾಜರನ್ನು ಕೂಡ ಸಂಹಾರ ಮಾಡಿ ಯುಧಿಷ್ಠಿರ ಏನು ಮಾಡ್ತಾನೆ, ನಿನಗೆ ಆ ರಾಜ್ಯನ ವಾಪಸ್ ಕೊಟ್ಟೇ ಕೊಡ್ತಾನೆ, ನೀನು ರಾಜಕುಮಾರಿಯಾಗಿ ಮೆರೆದೇ ಮರೀತೀಯ ಅಂತ ನನ್ನ ಅತ್ತೆಯಾದಂತಹ ಕುಂತಿದೇವಿ ಒಂದು ಮಾತನ್ನು ಹೇಳಿದ್ಲು. ನಾನು ಮದುವೆಯಾಗಿ ಇಷ್ಟು ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ನನ್ನ ಸುತ್ತಮುತ್ತಲಿರುವಂಥ ಎಲ್ಲ ಬಂಧು ಬಾಂಧವರು ಕೂಡ ಒಂದು ಮಾತನ್ನು ಹೇಳೋದು ಕೇಳಿದ್ದೇನೆ. ಏನಂತ? ನಮ್ಮ ಮನೆಯಲ್ಲಿ ಕುಂತಿದೇವಿ ಯಾವತ್ತೂ ಕೂಡ ಸುಳ್ಳು ಮಾತನ್ನು ಆಡೇ ಇಲ್ಲ ಅಂತ ಕೇಳಿದ್ದೇನೆ. ಹಾಗಾಗಿ ನನಗೆ ಕುಂತಿ ಹೇಳಿದಂತಹ ಮಾತೇನು? ಧರ್ಮರಾಜ ಎಲ್ಲರನ್ನು ಸಂಹಾರ ಮಾಡ್ತಾನೆ, ನಿನಗೆ ರಾಜ್ಯವನ್ನು ವಾಪಸ್ ಕೊಡ್ತಾನೆ, ನಿನಗೆ ಸಿಂಹಾಸನ ಸಿಕ್ಕೇ ಸಿಗುತ್ತೆ ಅಂತ. ನೀನು ಮಾಡ್ತಾ ಇರೋದೇನು ಇವತ್ತು? ಎಲ್ಲರನ್ನೇನೋ ಸಂಹಾರ ಮಾಡಿದೆ. ಸಂಹಾರ ಮಾಡಿದ ಮೇಲೆ ಏನು ಮಾಡ್ತಾ ಇದ್ದೀಯಾ? ಮತ್ತೆ ನೀವು ದುಃಖ ಪಡ್ತಾ ಇದ್ದಿ. ಹಾಗಾಗಿ ಅದು ನಿನ್ನ ವ್ಯಕ್ತಿತ್ವ ಇದಲ್ಲ. ಹಾಗಾಗಿ ನಿನ್ನ ತಾಯಿ ಕೂಡ ಏನು ಮಾತು ಹೇಳಿದ್ದಾಳೆ, ಈ ರೀತಿಯಾಗಿ ಮುಂದೆ ಯುಧಿಷ್ಠಿರನೇ ರಾಜನಾಗ್ತಾನೆ, ನೀನೇ ರಾಣಿ ಆಗ್ತೀಯಾ ಅಂತ ಹೇಳಿದ್ದಾಳೆ. ಹಾಗಾಗಿ ನಿನ್ನ ತಾಯಿಯ ಮಾತನ್ನು ಸತ್ಯ ಮಾಡಲಿಕ್ಕಾದರೂ ಕೂಡ ನೀನೇ ಮಾಡಬೇಕು, ರಾಜ್ಯಭಾರವನ್ನು ಮಾಡಲೇಬೇಕು ಅಂತ ಯಾವ ಯಾವ ರೀತಿಯಲ್ಲಿ ಒಂದು ಆ ಯುಧಿಷ್ಠಿರದ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಆ ಎಲ್ಲ ರೀತಿಯನ್ನು ಕೂಡ ಏನು ಮಾಡ್ತಾರೆ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ದ್ರೌಪದಿ ಆಗಲಿ, ನಕಲ ಸಹದೇವರಾಗಲಿ ಎಲ್ಲರೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಒಟ್ಟಿನಲ್ಲಿ ಯುಧಿಷ್ಠಿರ ರಾಜನಾಗಬೇಕು ಅಷ್ಟೇ ಅವರ ಉದ್ದೇಶ. ಬೇರೆ ಯಾವ ಸ್ವಾರ್ಥ, ಯಾವ ಉದ್ದೇಶವೂ ಇಲ್ಲ. ಯುಧಿಷ್ಠಿರ ಅವನು ರಾಜನಾಗುವುದೇ ಧರ್ಮ, ಹಾಗಾಗಿ ಅವನು ರಾಜನಾಗಬೇಕು ಅಂತ ಒಂದೇ ಒಂದು ಉದ್ದೇಶ, ಅವರೆಲ್ಲರ ಆಕ್ರೋಶದ ಹಿಂದಿರುವಂತಹ ಭಾವನೆ ಅದು. ಅದಕ್ಕೆ ಹೇಳ್ತಾರೆ, ಯೇಷಾನ್ ಉನ್ಮತ್ತಕೋ ಜ್ಯೇಷ್ಠ ಸರ್ವೇ ತಸ್ಯೋಪಚಾರಿಣ ಅಂತ. ನಮಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಯವರಿಗೆಲ್ಲ ಅಂತ. ಅದೇ ಮಾತನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಹಿರಿಯ ಅಣ್ಣ ನೀನು, ಯಾರು? ಯುಧಿಷ್ಠಿರ. ನೀನೇ ಈ ರೀತಿಯಾಗಿ ಒಬ್ಬ ಚಿಕ್ಕ ಮಗುವಿನಂತೆ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಂಡು ಬಿಟ್ಟರೆ ಜಗತ್ತಿನ ಅಂದ್ಕೊಳ್ಳುತ್ತೆ ಇವನ ತಮ್ಮಂದಿರಾದಂತಹ ಭೀಮಸೇನ, ಅರ್ಜುನ, ನಕಲ ಸಹದೇವರು ಕೂಡ ಇದೇ ರೀತಿ ಮನಸ್ಥಿತಿ ಇರ್ಬೋದು ಅಂತ ಜಗತ್ತಿನಲ್ಲಿ ಇರುವಂತಹ ಯಾವ ಜ್ಞಾನಿಗಳು ಕೂಡ ಏನು ಮಾಡೋದಿಲ್ಲ, ಇವರ ಮೇಲೆ ಅಷ್ಟು ನಂಬಿಕೆ ಇಡೋದಿಲ್ಲ. ಪ್ರಜೆಗಳು ಕೂಡ ಅಷ್ಟು ಇವರ ಮೇಲೆ ನಂಬಿಕೆ ಇಡೋದಿಲ್ಲ. ಯಾಕೆ? ಇವರಿಗೆ ಅಣ್ಣನಾದಂತಹ ಧರ್ಮರಾಜ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ, ಹಾಗಾಗಿ ಇವರು ಯಾವಾಗ ಬಿಟ್ಟು ಹೋಗ್ತಾರೋ ನಮಗೆ ಗೊತ್ತಾಗೋದಿಲ್ಲ ಅಂತ ಏನು ಮಾಡೋದಿಲ್ಲ, ನಮ್ಮ ಮೇಲೆ ನಂಬಿಕೆಯೇ ಇಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದರಿಂದಾಗಿ ಇಡೀ ಕುರುಕುಲದ ಮಾನ ಮರ್ಯಾದೆಯೇ ಹಾಳಾಗಿ ಹೋಗಿಬಿಡುತ್ತೆ. ಹಾಗಾಗಿ ನೀನು ಮಾಡೋದು ಸರ್ವಥಾ ಸರಿಯಲ್ಲ, ಹಾಗಾಗಿ ನೀನೇ ಮಾಡಬೇಕು, ರಾಜ್ಯವನ್ನು ರಕ್ಷಣೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳಿ ಮುಂದೆ ತಿಳಿಸ್ತಾರೆ, ನೀನು ಸಂಹಾರ ಮಾಡಿದಂತಹ ದುರ್ಯೋಧನಾದಿಗಳ ಬಗ್ಗೆ ಪ್ರಜೆಗಳಲ್ಲಿ ಯಾವ ರೀತಿ ಭಾವನೆ ಇತ್ತು ಅಂತ. ಒಂದು ವೇಳೆ ಪ್ರಜೆಗಳಲ್ಲಿ ದುರ್ಯೋಧನಾದಿಗಳು ತುಂಬ ಒಳ್ಳೆಯವರು, ಅವರನ್ನು ಸಂಹಾರ ಮಾಡಿ ಧರ್ಮರಾಜ ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ಟ, ಅವನು ಯಾಕಾದರೂ ರಾಜನಾಗ್ತಾನೋ ಅಂತ ಒಂದು ವೇಳೆ ಭಾವನೆ ಇದ್ದರೆ ಅದು ನೀ ಮಾಡಿದ್ದು ಈಗ ಮಾಡ್ತಾ ಇರುವಂಥ ನಿರ್ಧಾರ ಸರಿಯಾಗ್ತಾ ಇತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಸಣ್ಣ ಬುದ್ಧಿ ಇರುವಂತಹ ಮಗುವಿನಿಂದ ಪ್ರಾರಂಭ ಮಾಡಿ ಹಣ್ಣು ವಯಸ್ಸಾದಂತಹ ಮುದುಕನವರೆಗೂ ಕೂಡ ಒಬ್ಬರಿಗೂ ಕೂಡ ಏನಿರಲಿಲ್ಲ, ದುರ್ಯೋಧನನ ಮೇಲೆ ಕಿಂಚಿತ್ತೂ ಕೂಡ ಪ್ರೀತಿ ಅನ್ನೋದಿರಲಿಲ್ಲ. ಹೊರತು ಯಾಕಾದರೂ ಕೂಡ ನಮಗೆ ರಾಜನಾದನು ಅಂತ ಬೇಸರವೇ ಇತ್ತು. ಹಾಗಾಗಿ ಯಾವಾಗ ದುರ್ಯೋಧನ ಸತ್ತು ಹೋಗಿಬಿಟ್ಟ ಯುದ್ಧದಲ್ಲಿ ಅಂತ ವಿಚಾರ ಗೊತ್ತಾಯಿತು, ಆವಾಗ ಸಾಮಾನ್ಯವಾಗಿ ಒಬ್ಬ ರಾಜ ಅನ್ನೋದು ಸತ್ತು ಹೋದರೆ ಪ್ರಜೆಗಳು ದುಃಖ ಪಡ್ತಾರೆ. ಆದರೆ ಈ ಎಲ್ಲ ಪ್ರಜೆಗಳು ಕೂಡ ತುಂಬ ಕೇಕೆ ಹಾಕಿ ಸಂತೋಷಪಟ್ಟಿದ್ದರು. ಕಾರಣ ಏನು? ದುರ್ಯೋಧನನ ಕೆಟ್ಟ ರಾಜ್ಯಭಾರ ಮುಗೀತು, ಇನ್ನೇನಿದ್ದರೂ ಕೂಡ ಧರ್ಮದ ರಾಜ್ಯಭಾರ ಶುರುವಾಗುತ್ತೆ, ನಾವು ಆರಾಮಾಗಿರ್ಬೋದು ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು. ಆದರೆ ನೀನು ಈ ರೀತಿಯಾಗಿ ಮಾಡಿಬಿಟ್ರೆ ಏನಾಗುತ್ತೆ, ಅದು ಪ್ರಜೆಗಳಿಗೆ ಮಾಡಿದಂತಹ ಅನ್ಯಾಯ ಆಗುತ್ತೆ, ಹಾಗಾಗಿ ಮಾಡೋದು ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟಾದ ಮೇಲೆ ಬೃಹಸ್ಪತ್ಯಾಚಾರ್ಯರು ಅಂದರೆ ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಹೇಳಿದಂತಹ ಒಂದು ವಿಶಿಷ್ಟವಾದಂತಹ ನೀತಿಯನ್ನು ಯಾವ ದ್ರೌಪದಿ ದೇವಿ ತಿಳಿಸ್ತಾ ಇದ್ದಾಳೆ. ಬೃಹಸ್ಪತ್ಯಾಚಾರ್ಯ ಏನು ಹೇಳ್ತಾರೆ ಅಂತ ಹೇಳಿದರೆ, ಶುಕ್ರಾಚಾರ್ಯ ಹೇಳುವಂತಹ ಮತ್ತು ಪ್ರಾರಂಭದಲ್ಲಿ ಶುಕ್ರಾಚಾರ್ಯ ಅಂತ ದೈತ್ಯರ ಗುರುಗಳು.
ಅವರು ಶುಕ್ರನೀತಿ ಅಂತ ಒಂದಿದೆ. ಶುಕ್ರನೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾರನ್ನು ನಾವು ಆತತಾಯಿಗಳು ಅಂತ ಕರಿಬೇಕು ಅಂತ, ಹತ್ವಹಿತ ಆತತಾಯಿನಃ ಅಂತ ಗೀತೆಯಲ್ಲಿ ಅರ್ಜುನ ಹೇಳುವಂತಹ ಮಾತು, ಆತತಾಯಿಗಳು ಅಂತ ಕರೀತಾರೆ. ಯಾರನ್ನು ಆತತಾಯಿಗಳು ಅಂತ ಕರೀಬೇಕು ಅಂತ, ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೋ ಅವರು ಆತತಾಯಿಗಳು ಅಂತ. ಅದಾದ ಮೇಲೆ ಸಂಪತ್ತನ್ನು ಯಾರೋ ಬೇರೊಬ್ಬರ ಸಂಪತ್ತನ್ನು ಅಪಹರಣ ಮಾಡ್ತಾರೋ ಅವರು ಆತತಾಯಿಗಳು ಅಂತ. ಆಮೇಲೆ ತಮ್ಮ ಬಂಧುಗಳನ್ನೇ ಯಾರು ಸಂಹಾರ ಮಾಡ್ತಾರೋ ಅವರು ಆತತಾಯಿಗಳು. ಆಮೇಲೆ ವಿಷವನ್ನು ಪ್ರಯೋಗ ಮಾಡುವಂಥವರು, ಅದಾದ ಮೇಲೆ ಮಾಟಮಂತ್ರವನ್ನು ಪ್ರಯೋಗ ಮಾಡುವಂಥವರು, ಅದೇ ರೀತಿಯಾಗಿ ಇನ್ನೊಬ್ಬರ ಹೆಂಡತಿಯನ್ನು ಮುಟ್ಟುವಂತಹ ವ್ಯಕ್ತಿಗಳನ್ನು ಆತತಾಯಿಗಳು ಅಂತ ಕರೀತಾರೆ. ಇವರು ತುಂಬ ದುಷ್ಟರಾದಂಥವರು ಅಂತ. ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಕೂಡ ಅತ್ಯಂತ ಕೆಟ್ಟ ಕೆಲಸ, ಅದು ಮಹಾಪಾಪಿಷ್ಟವಾದ ಕೆಲಸ ಅಂತ ಶುಕ್ರಾಚಾರ್ಯ ಹೇಳುವಂತಹ ಮಾತು. ಇಷ್ಟು ಮಾತನ್ನು ಹೇಳಿ ಮುಂದೆ ಒಂದು ಮಾತನ್ನು ಹೇಳ್ತಾರೆ. ಇವರನ್ನು ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತೂ ನಾವು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ಸತ್ತು ಹೋಗಿಬಿಟ್ಟಿರ್ತಾರೆ. ಉಳಿದ 5 ಕೊಂದರೆ ಅದರಲ್ಲಿ ದೋಷ ಇಲ್ಲ. ಯಾರನ್ನು? ನಮ್ಮ ಸಂಪತ್ತನ್ನು ಅಪಹಾರ ಮಾಡಿದಂಥವರನ್ನು, ನಮ್ಮ ಬಂಧುಗಳನ್ನು ಕೊಂದಂಥವರನ್ನು, ವಿಷ ಪ್ರಯೋಗ ಮಾಡಿದಂಥವರು, ಮಾಟಮಂತ್ರ ಮಾಡಿದಂಥವರು ಮತ್ತು ಹೆಂಡತಿಯನ್ನು ಎಳೆದಂಥವರು ಅಂತ. ಇದರಲ್ಲಿ ದುರ್ಯೋಧನ ಯಾವುದನ್ನು ಮಾಡಿಲ್ಲ ಅಂತ ಹೇಳುವಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ದ್ರೌಪದಿ. ಅವನು ನಮ್ಮ ಎಲ್ಲ ಸಂಪತ್ತನ್ನು ಅಪಹಾರ ಮಾಡಿಬಿಟ್ಟ. ಅದು ದೊಡ್ಡವರಾದ ಮೇಲೆ ಅಲ್ಲ, ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಮ್ಮ ಮೇಲೆ ನಿರಂತರವಾಗಿ ದ್ವೇಷ ಮಾಡ್ತಾ ಇದ್ದಂಥವನು ಯಾರು? ಈ ದುರ್ಯೋಧನ. ಸಂಪತ್ತನ್ನು ಅಪಹಾರ ಮಾಡಿದ. ಹಾಗಾಗಿ ಅರ್ಥಹಂತ ಆದ. ಅದಾದ ಮೇಲೆ ಬಂಧು ಹಂತ, ಅನೇಕ ರೀತಿಯಾದ ಬಂಧು ಬಾಂಧವರನ್ನು ದೂರ ಮಾಡಿಬಿಟ್ಟ. ಅದು ಕೂಡ ಒಂದು ರೀತಿಯ ನಾಶ ಮಾಡಿದಂತೇನೆ. ಅದೇ ರೀತಿ ಯುದ್ಧದಲ್ಲಿ ಕೂಡ ಅನೇಕ ರೀತಿಯಾದ ಬಂಧು ಬಾಂಧವರನ್ನು ನಾಶ ಮಾಡಿದ. ಅದಾದ ಮೇಲೆ ವಿಷಪ್ರದಹ, ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡಿದ? ಆ ಭೀಮಸೇನ ದೇವರಿಗೆ ವಿಷವನ್ನು ಕೊಟ್ಟು ಅವರನ್ನು ಮಡುವಿಗೆ ತಳ್ಳಿಬಿಟ್ಟ. ಮುಂದೆ ಭೀಮಸೇನ ಬದುಕಿ ಬಂದರೂ ಅದು ಬೇರೆ ವಿಷಯ. ಆದರೆ ವಿಷ ಕೊಟ್ಟಿದ್ದಂತರೂ ಪಾಪ ಅವನಿಗೆ ಇದ್ದೇ ಇರುತ್ತೆ. ಅದಾದ ಮೇಲೆ ಅಥರ್ವಣಿಯನ ಹಂತಾಚ, ಅಥರ್ವ ವೇದ ಅಂತ ಇವತ್ತು ನಮಗೆ ಸಿಗುವಂಥ 4ನೇ ವೇದ. ಅದರಲ್ಲಿ ವಿಶೇಷವಾಗಿ ಈ ಮಾಟಮಂತ್ರಗಳ ಬಗ್ಗೆ ಉಲ್ಲೇಖ ತುಂಬ ಬರುತ್ತೆ. ಅದಕ್ಕೆ ಹೇಳ್ತಾರೆ ಅಥರ್ವಣಿಯನ ಹಂತಾಚ ಅಂತ. ಅಥರ್ವ ವೇದೆಯಲ್ಲಿ ಹೇಳಿದಂತಹ ಆ ಮಾಟಮಂತ್ರಾದಿಗಳನ್ನು ಮಾಡಿ ಯಾರು ಒಬ್ಬ ವ್ಯಕ್ತಿಯನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಪಾಪಿಷ್ಟ ಅಂತ. ಅದನ್ನು ಕೂಡ ಮಾಡಿದ್ದಾನೆ. ಆಮೇಲೆ ಎಷ್ಟ ಭಾರ್ಯಾಂ ಪರಾಮೃಶೇತ್, ಇನ್ನೊಬ್ಬರ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ಅದೆಲ್ಲ ತುಂಬ ಮುಂದೆ ಹೋಯಿತು. ಸ್ಪರ್ಶ ಮಾಡಿದರೆ ಸಾಕಂತೆ ಅದರಿಂದ ಏನಾಗುತ್ತೆ? ಪಾಪ ಎಂದು ಬರುತ್ತೆ ಅಂತ. ಹಾಗಾಗಿ ಸ್ಪರ್ಶ ಮಾಡೋದಲ್ಲ, ಸಾವಿರಾರು ಜನ ಸೇರಿದಂಥ ಸಭೆಯಲ್ಲಿ ನನ್ನನ್ನು ನೇಮ ಮಾಡಿದ್ದಾನೆ, ಏಕವಸ್ತ್ರಗಳನ್ನಾಗಿ ಕರೆದು ತಂದಿದ್ದಾನೆ. ಹಾಗಾಗಿ ಎಲ್ಲ ವಿಧವಾದ ತಪ್ಪನ್ನು ಕೂಡ ಯಾರು ಮಾಡಿದ್ದಾರೆ? ದುರ್ಯೋಧನ ಮಾಡಿದ್ದಾನೆ. ಶುಕ್ರಾಚಾರ್ಯ ಹೇಳ್ತಾರೆ ಈ 6 ತಪ್ಪುಗಳಲ್ಲಿ ಒಂದು ತಪ್ಪನ್ನು ಮಾಡಿದರೂ ಕೂಡ ಏನು ಮಾಡ್ಬೋದು? ಅವನನ್ನು ಸಾಯಿಸಬಹುದು, ಅದರಿಂದ ಪಾಪ ಇಲ್ಲ ಅಂತ ಹೇಳಿದ್ದಾರೆ. ದುರ್ಯೋಧನ ಏನು ಮಾಡಿದ್ದಾನೆ? ಈ ಎಲ್ಲ ತಪ್ಪನ್ನು ಮಾಡಿದ್ದಾನೆ. ಅದು ಕೂಡ ಪ್ರಮಾಣ ಏನೋ ಅಲ್ಪ ಸ್ವಲ್ಪ ಮಾಡಿದ್ದಲ್ಲ, ವಿಶೇಷವಾಗಿ ಯಾರೂ ಇಡೀ ಜಗತ್ತಿನಲ್ಲಿ ಮಾಡದೇ ಇರುವಂತೆ ಆ ರೀತಿಯ ದೊಡ್ಡ ದೊಡ್ಡ ಅಪರಾಧಗಳನ್ನು ನಮ್ಮ ಮೇಲೆ ಎಸಗಿದ್ದಾನೆ. ಹಾಗಾಗಿ ಅವನನ್ನು ಸಂಹಾರ ಮಾಡೋದು ಯಾವುದೇ ರೀತಿಯಾದಂತಹ ದೋಷ ಅಂತ ಕರ್ಸ್ಕೊಳ್ಳೋದಿಲ್ಲ ಅಂತ ಬ್ರಹ್ಮ ನಿರ್ದೋಷ ಮುಧಮೇತೇಶಾಂ ಷಣ್ಣಾಂ ಅಪಿ ಆತತಾಯಿನಾಂ ಅಂತ ಇವರನ್ನು ಕೊಲ್ಲುವುದು ಏನಾಗೋದಿಲ್ಲ, ಸರ್ವಥಾ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಮಾಡೋದು ಸರಿಯಾಗಿ ಇದೆ ಅಂತ ತಿಳಿಸ್ತಾರೆ. ವಿಶೇಷವಾಗಿ ಹಿಂದೆ ಈ ಒಂದು ಅಂಶಗಳನ್ನು ಭಾರ್ಗವನಿಗೆ ಅಂದರೆ ಪರಶುರಾಮ ದೇವರಿಗೆ ಬ್ರಹ್ಮದೇವರು ತಿಳಿಸಿದಂಥ ಮಾತುಗಳು ಅಂತ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಅಂದರೆ ಭಾರ್ಗವ ಅಂದರೆ ಪರಶುರಾಮ ದೇವರು ತಾವೇ ಮಾಡಿದರು, 21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿದರು, ದುಷ್ಟ ಕ್ಷತ್ರಿಯರನ್ನು. ಆವಾಗ ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ ಅಂತೆ, ನಾನು ತುಂಬ ತಪ್ಪು ಮಾಡಿಬಿಟ್ನಾ ಅಂತ. ಯಾಕಂದರೆ ಎಷ್ಟೊಂದು ಜನನ ಕೊಂದುಬಿಟ್ಟಿದ್ದೇನೆ, ಅದರಿಂದಾಗಿ ಅನೇಕ ರಾಜ್ಯಗಳು ಅರಾಜಕತೆ ಉಂಟಾಗಿದೆ, ಅನೇಕ ಜನ ತಮ್ಮ ಗಂಡನ ಕಳೆದುಕೊಂಡಿದ್ದಾರೆ, ಮಗನನ್ನು ಕಳೆದುಕೊಂಡಿದ್ದಾರೆ, ತಪ್ಪಾಯ್ತಲ್ವಾ ಅಂತ ಒಂದು ರೀತಿ ಅನಿಸುತ್ತೆ ಅಂತೆ ಅವರಿಗೆ. ಅಂದರೆ ಇದೆಲ್ಲ ಕೂಡ ಲೋಕದ ದೃಷ್ಟಿಯಲ್ಲಿ ಒಂದು ನಾಟಕ ಅಷ್ಟೇ. ಆವಾಗ ಬ್ರಹ್ಮದೇವರು ಕೂಡ ಈ ಮಾತನ್ನು ಹೇಳ್ತಾರೆ ಅಂತೆ, ನೀನು ಸಂಹಾರ ಮಾಡಿದ್ರು ಎಂಥವರನ್ನ? ಬರೀ ಕ್ಷತ್ರಿಯರಲ್ಲ, ಹೊರತು ದುಷ್ಟ ಕ್ಷತ್ರಿಯರನ್ನು ನೀವು ಸಂಹಾರ ಮಾಡಿದ್ದೀರಾ. ಅವ್ರು ಯಾರು ಅಂತ ಆತತಾಯಿಗಳು ಅಂತ ನಾನೇನು ಇಂದಿಗೆ 6 ಅಂಶಗಳನ್ನು ಹೇಳಿದೆ. ಆ ಬ್ರಹ್ಮದೇವರು ಕೂಡ ಪರಶುರಾಮ ದೇವರಿಗೆ 6 ಅಂಶಗಳನ್ನು ಹೇಳ್ತಾರೆ ಅಂತೆ. ಹಾಗಾಗಿ ನೀವು ಸಂಹಾರ ಮಾಡಿದಂತಹ ಆ ಎಲ್ಲ ದುಷ್ಟಕ್ಷತ್ರಿಯರಲ್ಲಿ ಈ ಒಂದಲ್ಲ ಒಂದು ಗುಣ ಇದ್ದೇ ಇದೆ. ಹಾಗಾಗಿ ನೀನು ಅವರನ್ನು ಸಂಹಾರ ಮಾಡಿದ್ದು ಸರಿಯಾಗಿಯೇ ಇದೆ ಎಂಬುದಾಗಿ ಬ್ರಹ್ಮದೇವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಇದೇನಾಗಿದೆ? ಶಾಸ್ತ್ರ ಸಮ್ಮತವಾದಂತಹ ಕಾರ್ಯ, ನೀನು ಮಾಡಿದಂತಹ ಕಾರ್ಯ. ಹಾಗಾಗಿ ನೀನು ಮಾಡಿದಂತಹ ಒಂದು
ಕಾರ್ಯಕ್ಕೆ ನೀನು ಸರ್ವಥಾ ಬೇಸರ ಪಡಬೇಡ, ಅದಕ್ಕೆ ನೀನು ಅಪರಾಧಿ ಆಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹೊರತು ನೀನು ಮಾಡಿದಂಥ ಕಾರ್ಯ ಏನಾಗುತ್ತೆ ಅದು ಇಡೀ ಲೋಕ ಮೆಚ್ಚುವಂತಹ ಕಾರ್ಯ, ಭೂಭಾರ ಹರಣದಲ್ಲಿ ಒಂದು ಪರಮಾತ್ಮನಿಗೆ ಮಾಡಿದಂತಹ ಸಹಾಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನೀನು ಮಾಡಿದಂಥ ಕಾರ್ಯ ಸರಿಯಾಗೇ ಇದೆ, ಕಾಡಿಗೆ ಹೋಗೋದು ಸರಿಯಲ್ಲ ಅಂತ ಈ ಒಂದು 14ನೇ ಅಧ್ಯಾಯದಲ್ಲಿ ದ್ರೌಪದಿ ದೇವಿ ಧರ್ಮರಾಜನಿಗೆ ಉಪದೇಶ ಮಾಡ್ತಾಳೆ. ಮತ್ತೆ ಮುಂದೆ ಇನ್ನು ಅನೇಕ ರೀತಿಯಾದಂಥ ಅಂಶಗಳನ್ನು ಧರ್ಮರಾಜನಿಗೆ ದ್ರೌಪದಿ ದೇವಿ ಉಪದೇಶವನ್ನು ಮಾಡ್ತಾಳೆ. ಆ ಉಳಿದ ಭಾಗಗಳನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.